ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನ ಆಯಿತು ನಾನು ವಿಡಿಯೋಸ್ ಮಾಡಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಬಂದು ನನ್ನ ಜಾನಪದ ಲೋಕದ್ದು ಹಾಕಬೇಕಿತ್ತು. ಅದರಲ್ಲಿ ಒಂದು ತಪ್ಪಾಗ್ಬಿಟ್ಟಿದೆ. ಸೊ ಶಿಬಿರದ್ದು ವಿಡಿಯೋ ಹಾಕಿದೆ ನಾನು. ಅದಾದಮೇಲೆ ಭಾಗ 2 ಹಾಕಬೇಕಿತ್ತು. ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಮೊದಲ ಔಟ್ಡೋರ್ ವಿಡಿಯೋ ಆಗಿತ್ತು. ಸೊ ಹಾಗಾಗಿ ಈ ಹಿಂದೆನೇ ಹೇಳಿದೆ. ನನಗೆ ಏನಾಯ್ತು ಅಂತ ಹೇಳಿದ್ರೆ ಆ ಒಂದು ಔಟ್ಡೋರಲ್ಲಿ ಎಷ್ಟು ನಾಯ್ಸ್ ಬರುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಅದಕ್ಕೆ ಬೇರೆ ಅಪ್ಲಿಕೇಶನ್ ಹಾಕ್ಕೊಂಡು ನಾವು ಆ ನಾಯ್ಸನ್ನು ತೆಗೆದು ಆಮೇಲೆ ಅಪ್ಲೋಡ್ ಮಾಡಬೇಕು. ಅದು ಒಂದಷ್ಟು ಕೆಲಸ ಹಿಡಿಯುತ್ತೆ ಅಂತ ಗೊತ್ತಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ದೊಡ್ಡ ತಪ್ಪು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಜಾನಪದ ಲೋಕಗೆ ಎಂಟರ್ ಆದಮೇಲೆ ತುಂಬ ಖುಷಿಯಲ್ಲಿ ಒಂದು 10 ನಿಮಿಷ ಅಥವಾ ಒಂದು 1/4 ಗಂಟೆದು ಒಂದು ವಿಡಿಯೋ ಮಾಡಿದ್ದೀವಿ. ತುಂಬ ಖುಷಿಯಲ್ಲಿ ಅದು. ಆ್ಯಂಡ್ ಅವತ್ತಿನ ದಿನಕ್ಕೆ ಹೋಗ್ಬಿಟ್ಟಿದ್ವಿ ಅಂತ ಹೇಳಿ ಅಷ್ಟು ನೀಟಾಗಿ ನಾನು, ನನ್ನ ಗೆಳತಿ ವಿಜಿ, ಜ್ಯೋತಿ ಮತ್ತು ರಮ್ಯಾ 4 ಜನ ಕೂತ್ಕೊಂಡು ಅದನ್ನು ಈ ಆ್ಯಂಗಲಲ್ಲಿ ಕೂತ್ಕೋಬೇಕು ಮತ್ತು ನಾನು ಹಿಂಗೆ ಮೂವ್ ಆಗಬೇಕು ಅಂತ ಎಲ್ಲ ತುಂಬ ಪ್ಲ್ಯಾನ್ ಮಾಡಿ ಆ ಒಂದು ವಿಡಿಯೋನ ಮಾಡಿದ್ದೀವಿ. ಬಟ್ ನಾವು ಒಂದು ತಪ್ಪು ಮಾಡ್ಕೊಂಡಿದ್ದೇನಂತ ಹೇಳಿದ್ರೆ, ಅಲ್ಲಿ ನಾವು ಚೆಕ್ ಮಾಡ್ಕೊಂಡಿಲ್ಲ ಅದು ವಿಡಿಯೋ ಆಗಿದೆಯಾ ಇಲ್ವಾ ಅಂತ. ವಿಡಿಯೋ ಆಗಿದೆ, ಆದರೆ ಸ್ಲೋ ಮೋಷನ್ ಆಗಿಬಿಟ್ಟಿದೆ ಅದು. ಸೊ 10 ನಿಮಿಷದ ವಿಡಿಯೋ ಏನಿದೆ ಅದು ಒಂದಷ್ಟು ಉದ್ದ ಆಗಿದೆ. ಆ್ಯಂಡ್ ಅದನ್ನು ನಾವು ಚೆಕ್ ಮಾಡ್ಕೊಂಡಿಲ್ಲ. ಸ್ಲೋ ಮೋಷನ್ ವಿಡಿಯೋ ಮಾಡಿದಾಗ ವಾಯ್ಸು ರೆಕಾರ್ಡ್ ಆಗಿಲ್ಲ. ನಾವು ಸುಮ್ಮನೆ ನಿಧಾನವಾಗಿ ಈ ಅಂತ ಅಂದ್ಕೊಂಡು ಹೇಳ್ದಂಗೆ ಸುಮ್ಮನೆ ಬಾಯಿ ಆಡಿಸ್ತಾ ಇದ್ದೀವಿ, ಕೈ ಆಡಿಸ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಟರೆ ಮಾತುಗಳು ಯಾವುದು ಸಹ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ಭಾಗ 2 ಹಾಕೋದು ತಡ ಆಗ್ತಾ ಇದೆ. ಬಟ್ ಈ ವಾರ ಹಾಕ್ತೇನೆ. ನನ್ನ ಗೆಳತಿಯರು ಯಾರು ಬಂದಿದ್ರು ಅವ್ರದ್ದು ಒಂದು ಒಪಿನಿಯನ್ ಮತ್ತೆ ಇನ್ನೊಂದ್ಸಲ ತಗೊಂಡು ಅದನ್ನು ನಾನು ವಾಯ್ಸ್ ಓವರ್ ಕೊಟ್ಟು ಆ ವಿಡಿಯೋನ ಮಾಡಿ ಪ್ಯಾಚಪ್ ಮಾಡಬೇಕು ಅದನ್ನು. ಬಟ್ ಇನ್ನುಳಿದಿದ್ದೆಲ್ಲವೂ ಚೆನ್ನಾಗಿದೆ. ಇಂಪಾರ್ಟೆಂಟ್ ಏನು ಮಾತಾಡಿದ್ವಿ ಅದೇ ನಮಗೆ ಮಿಸ್ ಆಗಿಬಿಟ್ಟಿದೆ. ಸೊ ವಿಡಿಯೋ ಮಾಡೋ ಸಂಪೂರ್ಣ ಜವಾಬ್ದಾರಿ ನನ್ನ ತಂಗಿ ಸುರಭಿ ತಗೊಂಡಿದ್ದು. ಅವಳ ಮೊದಲ ಅನುಭವ. ಹಾಗಾಗಿ ನಮಗೂ ಸಹ ಹೊರಗಡೆ ಏನು ವಿಡಿಯೋ ಮಾಡಿದ್ದು ಮೊದಲ ಅನುಭವ. ಹಾಗಾಗಿ ಇಷ್ಟೆಲ್ಲ ಒಂದಷ್ಟು ತೊಂದರೆಗಳನ್ನು ಫೇಸ್ ಮಾಡಬೇಕಾಯಿತು. ಬಟ್ ಇದೆಲ್ಲವೂ ಸಹ ನಮಗೆ ಪಾಠ ಅಷ್ಟೇನೆ. ಬಟ್ ಅದನ್ನು ಪ್ಯಾಚ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ಅದರ 2ನೇ ಭಾಗವನ್ನು ನಾನು ಅಪ್ಲೋಡ್ ಈ ವಾರ ಮಾಡ್ತೇನೆ. ಇವತ್ತು ಈ ವಿಡಿಯೋ ಮಾಡೋ ಒಂದು ಉದ್ದೇಶ ವಿಶೇಷ ಏನಂತ ಹೇಳಿದ್ರೆ, ಮೊದಲಿಗೆ ನಾನು ಈ ಒಂದು ಸಂಪೂರ್ಣ ವಿಶೇಷವಾದಂಥ ಖುಷಿಯನ್ನು ಲೋಹಿತ್ಗೆ ಮತ್ತು ಮಣ್ಣಿಗೆ ಅರ್ಪಿಸ್ತಾ ಇದ್ದೇನೆ. ಸೊ ಅವರಿಬ್ಬರಿಗೂ ಇದು ಸಲ್ಲಬೇಕು. ಏನು ಆ ಖುಷಿ ಅಂತ ಹೇಳಿದ್ರೆ, 2020 ಸೆಪ್ಟೆಂಬರ್ 20th ನನ್ನ ಆನ್ಲೈನ್ ಕ್ಲಾಸಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆನ್ಲೈನ್ ಮೂಲಕ ಮಣ್ಣಿನ ಆಭರಣಗಳನ್ನು ಹೆಣ್ಣು ಮಕ್ಕಳಿಗೆ ಕಲಿಸುವಂಥ ಜರ್ನಿ 2020 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿತ್ತು. ಸೊ ಇದನ್ನೆಲ್ಲ ನಾನು ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳೋದು ಕಷ್ಟ. ನನ್ನ ವರ್ಕ್ಲೋಡ್ ಹಂಗಿರುತ್ತೆ, ನನ್ನ ಬದುಕಿನ ಓಟ ಅಷ್ಟು ಜೋರಿರುತ್ತೆ. ಸೊ ಇದನ್ನು ನೆನಪಿಸಿದ್ದು ನನಗೆ ನನ್ನ ಫೇಸ್ಬುಕ್ಕು. ಸೊ ಫೇಸ್ಬುಕ್ ಮೆಮೊರಿಯಲ್ಲಿ ನಾನು ಈಗ ಕಳೆದ 2 ದಿನದಿಂದ ನಾನು ಏನು ಮಾಡಿದೆ, ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಸೆಪ್ಟೆಂಬರ್ 20ರಿಂದ ಹೆಣ್ಣು ಮಕ್ಕಳಿಗೆ ಮಣ್ಣಿನ ಆಭರಣವನ್ನು ಮನೆಯಲ್ಲೇ ಕಲಿಯುವಂಥ ಒಂದು ಅವಕಾಶ ಇದೆ. ಕೊರೋನಾ ಸಮಯ. ಸೊ ಎಲ್ಲರೂ ಮನೆಯಲ್ಲೇ ಇದ್ದೀರಾ. ಆದರೂ ಸಹ ಆ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ಅಂದ್ಕೊಂಡು ಒಂದಷ್ಟುದ್ದ ಬರೆದು ನಾನು ಪೋಸ್ಟ್ ಹಾಕಿದೆ. ಸೊ ಆ ಪೋಸ್ಟ್ ನನಗೆ ಮತ್ತೆ ಇದನ್ನು ನೆನಪು ಮಾಡ್ತು. ಆಗ ಒಂದು ಕ್ಷಣ ಯೋಚನೆ ಮಾಡಿದೆ ನಾನು, 2020 ಸೆಪ್ಟೆಂಬರಿಂದ ಸ್ಟಾರ್ಟ್ ಆದಂಥ ಈ ಒಂದು ಜರ್ನಿ 4 ವರ್ಷ ಹೆಂಗೆ ಮುಗಿಸ್ತು ಅಂತಲೇ ಗೊತ್ತಿಲ್ಲ. ಸೊ ಈ 2024ವರೆಗೆ ನಾನು ಆ ಜರ್ನಿಯನ್ನು ಅದು ಹೆಂಗೆ ನಿಭಾಯಿಸ್ಕೊಂಡು ಬಂದೆ ಅನ್ನೋದೇ ಗೊತ್ತಿಲ್ಲ. 4 ವರ್ಷ ದಾಟ್ಬಿಟ್ನ ಅಂತ ಅನ್ನಿಸ್ತು. ಸೊ ಅಲ್ಲಿನ ಒಂದು ನನ್ನ ಜರ್ನಿಯನ್ನು ನಾನು ನಿಮ್ಮ ಜೊತೆ, ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಆ ಖುಷಿಯನ್ನು ಸಂಪೂರ್ಣವಾಗಿ ಲೋಹಿತ್ಗೆ ಮತ್ತು ಮಣ್ಣಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ತುಂಬ ಹೇಳ್ಕೊಂಡಿದ್ದೀನಿ, ತುಂಬ ಸಲ ಹೇಳಿದ್ದೀನಿ ನಾನು. ಸೊ ನಾನು ಈ ಕ್ಲಾಸಸ್ಸನ್ನು ಎಲ್ಲೂ ಹೋಗಿ ಕಲ್ತಿದ್ದಲ್ಲ. ನನಗೆ ಲೋಹಿತ್ ಅವರು
ಹಿಂಗ್ ಮಾಡು ಅಂತ ಹೇಳ್ತಾ ಇದ್ರು. ಓವರ್ ದ ಫೋನ್, ತುಂಬಾ ಸಲ ಓವರ್ ದ ಫೋನೇ ಅವ್ರು ನನಗೆ ಹೇಳ್ತಾ ಇದ್ದಿದ್ದು. ನಾನು ಕಲಿಯುವಂತ ಸಮಯದಲ್ಲಿ ಅವರು ಕೊಯಮತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಮೊದಲು ಕೊಯಮತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಮಯದಲ್ಲಿ 2027 ಅಲ್ಲಿ ನನಗೆ ಇದನ್ನ ನೀನು ಕಲಿಬೇಕು ಅಂತ ಹೇಳಿ ತುಂಬಾ ಹಠ ಮಾಡಿ ಕಲಿಸಿದ್ದು ಅವರು ಇದನ್ನ ನನಗೆ. ಆವಾಗ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಹೇಳ್ಕೊಡೋರು, ಹಿಂಗಲ್ಲ ಚಿನ್ನಿ, ಹಿಂಗ್ ಮಾಡ್ಬೇಕು, ಇದು ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ಅಂತ. ಸೊ ಇನ್ನೆಲ್ಲವೂ ಸಹ ಓವರ್ ದ ಫೋನ್ ಅವ್ರು ನನಗೆ ಗೈಡ್ ಮಾಡ್ತಾ ಇದ್ರು. ಹಾಗೆ ಕಲ್ತಂಥದ್ದು ಈ ಒಂದು ಕಲೆ. ಬೇರೆ ಯಾವುದೇ ತರಗತಿಗಳನ್ನ ನಾನು ಹೋಗಿಲ್ಲ. 2027 ಅಲ್ಲಿ ನಾನು ಹಾಗೆ ಕಲಿಬೇಕಾದ್ರೆ ನನಗೆ ಅಷ್ಟು ಪ್ರೀತಿ ಆಸಕ್ತಿ ಏನೂ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಗ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಭಾನುವಾರಗಳು ನನಗೆ ಸುಮ್ಮನೆ ಕಳಿಯೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ಸುಮ್ಮನೆ ಕಳಿತಾನೂ ಇರಲಿಲ್ಲ ನಾನು. ಈ ಹಣ್ಣಿನ ಬೀಜಗಳಿಂದ ಸರಗಳನ್ನ ಮಾಡೋದು, ಸುತ್ಲಿ ದಾರ ಅದರಿಂದ ಸರ ಮಾಡೋದು, ಬಟ್ಟೆ ಬೇಡದೇ ಇರೋಂಥ ಬಟ್ಟೆಯನ್ನ ಬಳಸ್ಕೊಂಡು ಸರ ಮಾಡೋದು, ಸಕ್ಕರೆ ಮಣಿಗಳನ್ನ ಬಳಸಿ ಸರ ಮಾಡೋದು, ಏನೆಲ್ಲ ಸಾಧ್ಯವೋ ಏನೆಲ್ಲ ಬೇಡ ಅಂತ ಇರುತ್ತೋ ಅದೆಲ್ಲವನ್ನ ಬಳಸ್ಕೊಂಡು ಏನಾದ್ರೂ ಮಾಡೋ ಅಂಥದ್ದನ್ನ ಮಾಡ್ತಾ ಇದ್ದೆ. ಇದ್ರ ಜೊತೆಗೆ ಇನ್ನ ಜಾಸ್ತಿ ಮಾಡ್ತಾ ಇದ್ದಿದ್ದೇನಂತ ಹೇಳಿದ್ರೆ ಅವನದು ಪ್ಯಾಂಟು ಮತ್ತೆ ಶರ್ಟ್ಗಳಿಗೆ ಜಾಸ್ತಿ ಕತ್ರಿ ಹಾಕ್ತಾ ಇದ್ದೆ. ಸೊ ಅವನಿಗೆ ಸಖತ್ ಖುಷಿ ಕೊಡೋದು. ನಿನ್ನ ಒಳಗಡೆ ಏನೋ ಕ್ರಿಯೇಟಿವಿಟಿ ಇದೆ, ಆದರೆ ನೀನು ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅದನ್ನ ಕಳ್ಕೊತಾ ಇದೀಯಾ ಅಂತ ತುಂಬಾ ಹೇಳ್ತಾ ಇದ್ದ. ಅವಾಗೆಲ್ಲ ನನ್ಗೆ ಏನ್ ಅನ್ಸೋದು ಅಂತ ಹೇಳಿದ್ರೆ, ಎಲ್ಲ ಗಂಡಸ್ರದು ಇದೆ. ನಾನು ಹೊರಗಡೆ ಹೋದ್ರೆ ನಿನ್ಗೆ ಪೊಸೆಸಿವ್ನೆಸ್ಸು, ಹಂಗಾಗಿ ಒಳಗಡೆ ನನ್ನನ್ನು ಕೂರಿಸ್ಬೇಕು, ಅದಕ್ಕೇನೋ ಒಂದು ಹೇಳ್ತೀಯ ಅಷ್ಟೇ ಅಂತ ನಾನು ವಾಪಸ್ ಅದಕ್ಕೆ ಜಗಳಕ್ಕೆ ಬೀಳ್ತಾ ಇದ್ದೆ. ಸೊ ಆದರೂ ಅವನು ಅಷ್ಟೇ ಮಗು ಥರ ಅವನು ಯಾವತ್ತೂ ಸಹ ನಾನು ಜಗಳ ಮಾಡುವಾಗ ವಾಪಸ್ ಏರು ದನಿಯಲ್ಲಿ ಮಾತಾಡ್ದೋನಲ್ಲ, ಒಂದು ದಿನಕ್ಕೂ ನನ್ನ ಜೊತೆಗೆ ಜಗಳಕ್ಕೆ ನಿಂತವನಲ್ಲ. ನಾನು ಏನು ಬೈದರೂ ಬೈಸ್ಕೊತಾ ಇದ್ದ, ಏನಂದ್ರು ಅನ್ನಿಸ್ಕೊತಾ ಇದ್ದ. ಮತ್ತೆ ಅವನಿಗೇನಿತ್ತು ಅದನ್ನ ಹೇಳ್ತಾ ಇದ್ದ. ಇಲ್ಲ, ನಾನು ಹಾಗಲ್ಲ ಹೇಳಿದ್ದು, ಹೀಗೆ ಅಂತ ಹೇಳ್ತಾ ಇದ್ದ. ಸರಿ, ನನ್ಗಾಗದು ಭಾನುವಾರ ಒಂದು ದಿನ, ನೀನು ಹೇಳ್ತಿದ್ಯಾ ಅಂತ ಮಾಡ್ತೀನಿ. ನನಗೆ ಅದೆಲ್ಲ ಏನು ಮನೇಲೆಲ್ಲ ಕಲಿಸ್ಕೊಂಡು ಕುತ್ಕೊಂಡು ಕೈಯೆಲ್ಲ ಗಲೀಜು ಮಾಡ್ಕೊಂಡು ಕಲಿಯೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ದಿನ ಹಠ ಮಾಡಿದೆ. ಏನಾಗಲ್ಲ, ನೀನು ಒಂದು ಸ್ವಲ್ಪ ದಿನ ಟ್ರೈ ಮಾಡು, ಇದು ತುಂಬ ವಿಶೇಷವಾದಂಥ ಕಲೆ. ಖಂಡಿತ ಅವನು ಅವತ್ತು ಹೇಳಿದ ಮಾತುಗಳು ಇವತ್ತಿಗೆ ಅಕ್ಷರಶಃ ನಿಜ ಆಗಿದೆ. ಬಹುಶಃ ನಾನು ಅದನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರು, ಸೊ ಮಣ್ಣಿನ ಆಭರಣ ಬಿಟ್ಟು ಬೇರೆ ಏನು ಮಾಡಿದ್ರು ನಾನು ಇಷ್ಟು ನಿಲ್ಲೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಜರ್ನಲಿಸಮ್ ಓದಿದ್ದೆ, ನನ್ನ ಸ್ನೇಹಿತರ ಪತ್ರಿಕೆಯಲ್ಲಿ ಬರಿತಾ ಇದ್ದೆ. ಏನೇ ಮಾಡಿದ್ರು ಇಷ್ಟು ಸಂತೃಪ್ತವಾದಂಥ ನೆಮ್ಮದಿಯಾದಂಥ ಜೀವನವನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನ್ನದು ಅಂತ. ಸೊ ನಾನೇ ಕಟ್ಟುವಂಥ ಒಂದು ಕೆಲಸ ಇದೆಯಲ್ಲ, ನನ್ನದೇ ಅಂತ ಒಂದು ಸ್ವಂತ ಉದ್ಯಮ ಮಾಡೋದಿದೆಯಲ್ಲ, ಅದು ಬೇರೆ ಯಾವುದರಿಂದನೂ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತೆ ಇಷ್ಟು ಕ್ರಿಯಾಶೀಲತೆ, ನನ್ನೊಳಗಡೆ ಇರುವಂತ ಕ್ರಿಯಾಶೀಲತೆಯನ್ನ ಬೇರೆ ಯಾವ ಕೆಲಸವೂ ಈ ಮಟ್ಟಕ್ಕೆ ಹೊರಗಡೆ ತೆಗಿಯಕ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೊ ಅವತ್ತಿಗೆ ನನಗೆ ಅದು ಆಯ್ತು, ನಿನ್ಗೋಸ್ಕರ ನಾನು ಸಂಡೇಸ್ ಟೈಮ್ ಕೊಡ್ತೀನಿ, ಮಾಡ್ತೀನಿ ಅಂತ ಹೇಳಿದೆ. ಸೊ ಹಂಗೆ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಕುತ್ಕೊಳ್ಳುವಾಗ ನನ್ನ ಜೊತೆ ನನ್ನ ಮಕ್ಕಳೆಲ್ಲ ಕುತ್ಕೊಳ್ಳೋರು. ನಮ್ಮ ಮನೇಲಿ ಯಾವಾಗ್ಲೂ ಮಕ್ಳಿರೋರು, ಸುರಭಿ, ಶಶು, ಚುಮ್ಮಿ ನನ್ನ ಮಗಳು ನನ್ನ ಜೊತೆನೆ ಇರ್ತಾಳೆ ಅನ್ನೋದು ಬಿಟ್ರೆ, ಸುರಭಿ, ಶಶುನು ಸಹ ನನ್ನ ಜೊತೆನೆ ಯಾವಾಗ್ಲೂ ಇರ್ತಾ ಇದ್ದಿದ್ದು. ಅವರು ಅಷ್ಟೇ ನನ್ನ ಜೊತೆ ಕುತ್ಕೊಳ್ಳೋರು, ಸಾಕಾಗಿ ಎದ್ದೋಗ್ಬಿಡೋರು. ಅಯ್ಯೋ ಇದೇನೋ ಬರ್ತಾ ಇಲ್ಲ ಕಣಕ, ನೀನೇ ಮಾಡು ಅಂತ ಹೇಳಿ ಎದ್ದೋಗ್ಬಿಡೋರು. ನಾನು ಅದೇನೋ ಅವನು ಹೇಳ್ಬಿಟ್ಟಿದ್ದಾನಲ್ಲ, ಅವನು ಒಂದೊಂದ್ಸಲ ಹೇಳನು, ಇದೊಂದು ಮಾಡು ನೋಡೋಣ, ಹಿಂಗೊಂದು ಮಾಡ್ಬಿಡು, ಇದೊಂದು ಮಾಡು ನೋಡೋಣ ಅಂತ ಹೇಳಿ ಏನಾದ್ರು ರೆಫರೆನ್ಸ್ ಪಿಕ್ ಕಳ್ಸೋನು. ನನ್ಗದು ಚಾಲೆಂಜು, ಇವನ ಹತ್ರ ನಾನು ಸೋಲ್ಬಾರ್ದು ಅಂತ, ಅದು ಚಾಲೆಂಜು ನನಗೆ. ಆಯಿತು, ಮಾಡ್ತೀನಿ ಬಿಡು, ತೋರಿಸ್ತೀನಿ ಬಿಡು ಅಂತ ಹೇಳಿ ಕೂತ್ಕೊಳ್ವೆ. ಸೊ ಹಾಗೆ ಚಾಲೆಂಜ್ ಆಗಿ ಜಸ್ಟ್ ಅವನ ಮೇಲಿನ ಅವನು ಅಷ್ಟೊಂದು ಹಠ ಮಾಡ್ತಾ ಇದ್ದಾನಲ್ಲ, ಆಯಿತು ಮಾಡಿ ತೋರಿಸೇ ಬಿಡೋಣ ಅನ್ನೋ ಹಠಕ್ಕೆ ಅವತ್ತು ಬೇಕಾಬಿಟ್ಟಿಯಾಗಿ ಕೂತು ಕಲ್ತಿದ್ದು ಇದನ್ನು. ಇನ್ನು ಬೇಯಿಸ್ಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ.
ಮಣ್ಣಿನ ಆಭರಣವನ್ನ ಬೇಯಿಸಿದ್ರೆ ಮಾತ್ರ ಗಟ್ಟಿ ಆಗುತ್ತೆ ಅನ್ನೋ ನನಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಅವನಿನ್ನೂ ಅಷ್ಟು ಹೇಳ್ಕೊಟ್ಟಿಲ್ಲ ನನಗೆ. ಮಾಡಬೇಕು ಅಂತ ಹೇಳಿದ. ನಂದು ಏನಂತ ಹೇಳಿದ್ರೆ, ನೀನು 1 ಹೇಳ್ಕೊಟ್ರೆ ನಾನು 9 ಕಲ್ತಿದ್ದೀನಿ, ನನಗೆ ನಾನೇನೆ ನೋಡು ಅಂತ ತೋರಿಸ್ಬೇಕು. ಅವನು ಒಂದು ಪೆಂಡೆಂಟ್ ಕಳಿಸಿದ, ಒಂದಷ್ಟು ಮಣಿಗಳ ಡಿಸೈನ್ ಕಳಿಸಿದ, ನಾನು ಎಲ್ಲಾನು ಮಾಡಿದೆ. 1-2-3 ದಿನದಲ್ಲಿ ಒಣಗೋಯ್ತದು. 1-2-3 ದಿನ ಅಥವಾ 4-5 ದಿನದಲ್ಲೇ ಒಣಗ್ತದು. ಸೊ ಒಣಗಿದ ತಕ್ಷಣ ನಾನು ಏನು ಮಾಡಿದೆ, ಅವ್ನಿಗೆ ಹೇಳಲೇಬಾರ್ದು ಇವತ್ತು ನಾನು ಇದಕ್ಕೆ ಪೇಂಟ್ ಮಾಡಿ ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಪೇಂಟ್ ಮಾಡಿ ಪೋಣಿಸ್ಬಿಟ್ಟು ಫೋಟೋಸ್ ಕಳಿಸ್ದೆ. ಅವನು ಅಲ್ಲಿಂದ ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ, ಎಲ್ಲಿ ಬೇಯಿಸ್ದೆ ಅಂತ ಹೇಳ್ದ. ಬೇಯಿಸದ, ಏನು ಬೇಯಿಸ್ಬೇಕು ಅಂತ ಅಂದೆ. ಅಯ್ಯೋ ಹುಚ್ಚಿ, ಮಣ್ಣು ನೀನು ಆಭರಣ ಮಾಡ್ತೀಯ ಸರಿ, ಆದ್ರೆ ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಬೇಯಿಸ್ಬೇಕು, ಸುಡಬೇಕು. ಮಡಿಕೆಗಳನ್ನ ಹೆಂಗ್ ಮಾಡ್ತೀವಿ ಹಂಗೆ ಕಣೆ ಇದು ಅಂತ ಹೇಳ್ದ. ನನಗೆ ಫುಲ್ಲು ಸ್ಕೋಪ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ನೋಡು ಹೆಂಗ್ ಮಾಡಿದ್ದೀನಿ ಅಂತ ನಾನು. ಆಮೇಲೆ ಅವನು ಹಂಗೆ ಹೇಳಿದ್ಮೇಲೆ ಅಯ್ಯಯ್ಯೋ ನಾನು ಯಾಕೆ ಇಷ್ಟ ಆತರ ಪಟ್ಟೆ ಅನ್ನಿಸ್ತು. ಇವತ್ತಿಗೂ ಸಹ ನನ್ನೊಳಗೆ ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಆತರ ಪಡೋದು. ನನ್ನ ಅವ್ವ ನನಗೆ ಯಾವಾಗ್ಲೂ ಹೇಳೋದು, ಇದು ಆತ್ರಗೆ ಟಾಂಚನೇಯ, ಒಂದು ಚೂರು ಹೇಳಿದ್ರೆ 9 ಮಾಡ್ಬಿಡುತ್ತೆ, ಒಂದ್ ಸ್ವಲ್ಪ ಸಮಾಧಾನ ಇಲ್ಲ ಅಂತ ಹೇಳೋದು. ಇವತ್ತಿಗೆ ಅದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇನ್ನೂ ಸಹ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಅದನ್ನ ಹಂಗೆ ಉಳಿಸ್ಕೊಂಡಿದೀನಿ, ಆತರ ಪಡೋದನ್ನ. ಸೊ ಅವ್ನು ಹೇಳಿದ್ಮೇಲೆ ಅದು ಆಲ್ರೆಡಿ ಪೇಂಟ್ ಮಾಡಿದೆ. ಈಗ ನಾನು ಬೇಕ್ ಮಾಡಿದ್ರು ಸಹ ಆ ಪೇಂಟಿಂಗ್ದು ಪಾರ್ಟಿಕಲ್ಸ್ ಅಲ್ಲೇ ಉಳ್ಕೊಳ್ಳುತ್ತೆ ಅಂತ ಗೊತ್ತಾಯ್ತು. ಅದನ್ನ ಬಿಟ್ಟು ಮತ್ತೆ ಹೊಸದಾಗಿ ಮಾಡಿದೆ. ನನ್ನ ಸ್ಟೂಡೆಂಟ್ಸು ಒಂದೊಂದ್ಸಲ ಮೇಡಮ್ ತಪ್ಪಾಗೋಯ್ತು ಅದಾಗೋಯ್ತು ಅಂತೀರಾ. ಇಂಥ ಸಾವಿರಾರು ತಪ್ಪುಗಳನ್ನ ಮಾಡಿಕೊಂಡು ನಾನು 2 ವರ್ಷ ಅದ್ರ ಜೊತೆ ಬೇಡ 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 ಅಂತಾನೆ ಒದ್ದಾಡಿ ಆಮೇಲೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ನಾನು ಈ ಒಂದು ಜರ್ನಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಆಮೇಲೆ ಗೊತ್ತಾಯ್ತು ಸುಡೋದು ಅಂತ. ಆ ಸುಡೋದನ್ನ ಅವ್ನು ಹೇಳ್ಕೊಡೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ಹೊರ್ಗಡೆ ಕೆಲಸ ಮಾಡ್ತಾ ಇದ್ದೆ, ಸಿಗೋದೊಂದು ಭಾನುವಾರ ಜಾಸ್ತಿ ಉಪದೇಶ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಕೇಳಕ್ ಆಗ್ತಾ ಇರಲಿಲ್ಲ. ಇವನು ಮತ್ತೆ ಫಾಸ್ಟ್ ಆಗಿ ಹೇಳ್ಕೊಡ್ತಾ ಇರಲಿಲ್ಲ, ತುಂಬಾ ನಿಧಾನವಾಗಿ ಹೇಳ್ಕೊಡೋದು. ಹಿಂಗ ಮಾಡಬೇಕು, ಅದೆಲ್ಲ ಫಸ್ಟು ಅದನ್ನೆಲ್ಲ ತಗೋಬೇಕು. ಎಷ್ಟು ನಿಧಾನ ಅಂತ ಹೇಳಿದ್ರೆ ಅಷ್ಟು ನಿಧಾನ ಅವ್ನು ಮಾತಾಡೋದು. ನಾನು ಅವನು ಅಷ್ಟು ಮಾತಾಡ್ಸಲ್ಲ, ಗೊತ್ತಾಯ್ತು ಬಿಡು ಅಂತ ಹೇಳಿ ನಾನೇ ಸ್ಟಾಪ್ ಮಾಡ್ಬಿಡ್ತಾ ಇದ್ದೆ. ಸೊ ಈ ಸುಡೋ ಕೆಲಸವನ್ನ ಎಷ್ಟು ಸಲ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳಿದ್ರೆ, ಫಸ್ಟು ನಾವು ಇದ್ದಿದ್ದು ಬೋಗಾದಿನಲ್ಲಿ. ಸೊ ಬೋಗಾದಿನಲ್ಲಿ ಫುಲ್ಲು ಗ್ರೌಂಡ್ ಇರೋದು, ಜಾಸ್ತಿ ಮನೆಗಳಿರ್ತಾ ಇರ್ಲಿಲ್ಲ, ತುಂಬಾ ದೊಡ್ಡ ದೊಡ್ಡ ಗ್ರೌಂಡ್ಗಳು. ಆ ಮಧ್ಯದಲ್ಲಿ ಮಾಳ ಅಂತ ಹೇಳ್ತೀವಿ ನಾವು, ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಮಾಳ ಅಂತೀವಿ. ಸೊ ಮಾಳದಲ್ಲಿ ನಾನು ಮಾಡಿರೋ ಆಭರಣ 1-2 ಮಡಕೆ ತಗೊಂಡೋಗ್ಬಿಡ್ತಾ ಇದೆ. ತಗೊಂಡೋಗ್ಬಿಟ್ಟು ಅಲ್ಲೇ ಸಿಗೋಂಥ ದಪ್ಪ 2 ಸೈಜ್ಗಳನ್ನ ಇಟ್ಬಿಟ್ಟು ನನ್ನ ಮಕ್ಳನ್ನೆಲ್ಲ ಕಳಿಸೋದು, 3 ಜನನು ಹೋಗ್ಬಿಟ್ಟು ಇಲ್ಲೆಲ್ಲೆಲ್ಲಿ ಕಡ್ಡಿಗಳು ಸಿಗುತ್ತೆ ತಗೊಂಡ್ ಬನ್ನಿ ಅಂತ. ಸೊ ಅಲ್ಲೇ ಒಂದಷ್ಟು ಸೌದೆಗಳು ಅವನ್ನೆಲ್ಲ ತಗೊಂಡ್ ಬಂದು ಎಲ್ಲ ಮುರಿದು ಗರಿ ಪರಿ ಸೊ ಮಾಳ ಅಂತ ಹೇಳಿದ್ರೆ ಸುತ್ತಮುತ್ತ ಬೇಡದೆ ಇರೋಂಥದ್ದು ಅಂತ ಕಡ್ಡಿ ಪೊದೆಗಳಿಂದ ಎಲ್ಲ ಸಿಗ್ತಾ ಇತ್ತು. ಸೊ ಅದನ್ನೆಲ್ಲ ತಗೊಂಡ್ ಬಂದು ನಾನು ಗುಡ್ಡೆ ಹಾಕೊಂಡು ಹಸೋದು. ಒಳಗಡೆ ತುಂಬಿಟ್ಟು ಮಡಿಕೆ, ಆಮೇಲೆ ನನಗೆ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ, ಮಡಿಕೆ ಬಾಯಿ ಅಗಲಕ್ಕಿರ್ಬೇಕು ಅನ್ನೋ ಕಾನ್ಸೆಪ್ಟು ಗೊತ್ತಿಲ್ಲ. ಒಳ್ಳೆ ನೀರಿನ ಮಡಿಕೆ ತರ ಫುಲ್ಲು ಪುಟಾಣಿ ಬಾಯಿ ಇತ್ತು ಅದ್ರೊಳಗಡೆಗೆ ಸ್ಟಫ್ ಮಾಡ್ಬಿಟ್ಟು ಚೆನ್ನಾಗಿ ಹೊಟ್ಟೆಲ್ಲ ತುಂಬಿಟ್ಟು ಮೇಲೂ ಬೆಂಕಿ ಹಾಕು, ಕೆಳಗಡೆನು ಬೆಂಕಿ ಹಾಕು, ಚೆನ್ನಾಗಿ ಉರ್ಸೋದು ಅದನ್ನ. ಆ ಸುತ್ತಮುತ್ತ ಹೋಗೋರೆಲ್ಲ ಕೇಳೋರು, ಏನು ಯಾಕಿಲ್ಲ ಅಡ್ಗೆ ಮಾಡ್ತಾ ಇದ್ದೀರಾ ಅಂತ ಹೇಳೋರು. ನಾವು ಅವಾಗ ಇಲ್ಲ ಅಡ್ಗೆ ಮಾಡ್ತಾ ಇಲ್ಲ, ನಾವು ಮಣ್ಣಿಂದ ಆಭರಣ ಮಾಡ್ತಾ ಇದೀವಿ ಅಂತ ಹೇಳೋದು. ಅವ್ರು ಹೌದಾ ಅನ್ಕೊಂಡು ಹೋಗೋರು. ಒಳ್ಳೆ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಮನೆ ಇಲ್ದೇ ಇರೋರು ಇರ್ತಾರಲ್ಲ ಹಂಗೆ. ನಮ್ದು ಒಂದೊಂದು ಟ್ರ್ಯಾಕ್ ಪ್ಯಾಂಟು, ಒಂದೊಂದು ಟೀ ಶರ್ಟು ಹಾಕೊಂಡ್ಬಿಟ್ಟು ಆ ಬಿಸಿಲಲ್ಲಿ ಕುತ್ಕೊಂಡು ಅದನ್ನ ಬೇಯಿಸೋದೇ ಒಂದು ಮಜಾ ನಮ್ಗೆ. ಆರೋಗ್ತಾ ಇತ್ತು, ಆ ಕಡ್ಡಿಗಳೆಲ್ಲ ಹಸಿ ಇರೋದು, ಮತ್ತೆ ಪೇಪರ್ ಹಸು, ಮತ್ತೆ ಪೇಪರ್ ಹಾಕು, ಮತ್ತೆ ಹಚ್ಚು, ಇದೇ ಕೆಲಸ ಆಗೋದು. ಸೊ ನಾವೇನ್ ಮಾಡ್ತಾ ಇದ್ವಿ, ಮೇಲೂ ಬೆಂಕಿ ಹಾಕಿ ಕೆಳಗೂ ಬೆಂಕಿ ಹಾಕಿ, ಇದ್ದಕ್ಕಿದ್ದಂಗೆ ಒಂದೊಂದ್ಸಲ ಢಮ್ ಢಮ್ ಅಂತ ಬ್ಲಾಸ್ಟ್ ಆಗ್ಬಿಡೋದು ಒಳಗಡೆಯಿಂದ, ಓಡೋದಲ್ಲಿಂದ ಅವಾಗ ನಾವು.
ಅಂಥ ಸರ್ಕಸ್ಗಳನ್ನ ತುಂಬಾ ದಿನ ಮಾಡಿದ್ವಿ. ಆಮೇಲೆ ಒಂದು ದಿನ ಅವ್ನು ಬಂದಾಗ ಹಿಡ್ಕೊಂಡ್ವಿ, ನೋಡು ಹಿಂಗೆಲ್ಲ ಆಗ್ತಾ ಇದೆ, ಅದಕ್ಕೆ ಹೇಳೋದು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು. ನನ್ಗೆಷ್ಟು ಈಸಿಯಾಗಿ ಬರೀ ಯಾವ್ಯಾವ್ದೋ ಬೀಜಗಳು ತಗೊಂಡು ನಾನು ಸರ ಮಾಡ್ಕೋತಾ ಇದ್ದೆ, ಇಲ್ಲ ಮಣಿಗಳಲ್ಲಿ ಮಾಡ್ಕೋತಾ ಇದ್ದೆ, ಬಟ್ಟೆಲ್ ಮಾಡ್ತಾ ಇದ್ದೆ, ತಗೊಂಡ್ ಬಂದ್ಬಿಟ್ಟು ಮಣ್ಣು ಅಂತ ಹೇಳ್ಬಿಟ್ಟು ಕಲಿಸ್ಬಿಟ್ಟು ನೀನು ಇದನ್ನ ಬೇಯ್ಸಕ್ ಆಗ್ತಾ ಇಲ್ಲ, ಬುಡಕ್ ಆಗ್ತಾ ಇಲ್ಲ, ಅರ್ಧ ದಿನ ಅಲ್ಲ ಪೂರ್ತಿ ದಿನ ಕುತ್ಕೊಂಡ್ರು ಇದು ಬೇಯ್ತಾ ಇಲ್ಲ ಅನ್ಕೊಂಡು ನಾನು ತಗೊಳ್ವೆ. ಆವಾಗ ಅವನೇನ್ ಮಾಡ್ತಾ ಇದ್ದ ಅಂತ ಅವನು ಅವಾಗ ಹೇಳ್ಕೊಟ್ಟಿದ್ದು, ಅಯ್ಯೋ ಕೋತಿ ಇದನ್ನ ಹಿಂಗಲ್ಲ ಕಣಪ್ಪ ಸುಡೋದು, ಇಷ್ಟು ದೊಡ್ಡ ಬಾಯಿ ಇರಬೇಕು ಅಂತ ಹೇಳಿ ಸ್ವಲ್ಪ ದೊಡ್ಡದು ಮಣ್ಣಿನ ಮಡಿಕೆ ತಗೊಂಡ್ ಬಂದ್ವಿ ಆವಾಗ. ಸೊ ಅವಾಗ ಒಂದು 2 ಮಣ್ಣಿನ ಅಗಲ ಬಾಯಿ ಇರೋಂಥ ಮಡಿಕೆಗಳನ್ನ ತಗೊಂಡ್ ಬಂದು ಅದನ್ನ ಹೇಗೆ ಪಿರಮಿಡ್ ತರ ಕಟ್ಟಬೇಕು ಅದೆಲ್ಲವನ್ನ ಆಗಿಂದ ಕಲ್ತಿದ್ದು. ಅಂದ್ರೆ ಅದಕ್ಕೂ ಮುಂಚೆ ಒಂದು 5-6 ಸಲ 10-6 ಸಲನೇ ನಾನು ಸೋತಿದ್ದೀನಿ ಬೇಕಿಂಗ್ ಮಾಡೋದ್ರಲ್ಲಿ. ಪ್ರತಿಯೊಂದ್ರಲ್ಲೂ ನಾನು ಸೋತಿರೋದೆ, ಪ್ರತಿಯೊಂದು ಸಹ ನಾನು ತಪ್ಪು ಮಾಡಿರೋದೆ. ಮಣಿಗಳು ಮಾಡೋದನ್ನು ಸಹ ತಪ್ಪು ಮಾಡಿದ್ದೀನಿ. ರುದ್ರಾಕ್ಷಿ ಮಣಿ ನಾನು ಮೊದಲು ಮಾಡ್ತಾ ಇದ್ದಿದ್ದು. ಸೊ ನನ್ನ ಹಳೆ ವಿಡಿಯೋಸ್ನ ನೋಡಿದ್ರೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಮಾಡ್ತಾ ಇದ್ದೆ ನಾನು ಆಭರಣಗಳನ್ನ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂಥ ಒಂದು ಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಸರ್ಕಸ್ ಮಾಡಿದ್ದೀನಿ, ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಬಹುಪಾಲು ಎಲ್ಲವೂ ಸಹ ಸಲ್ಬೇಕಾಗಿರೋದು ಲೋಹಿತ್ಗೆ. ಸೊ ಅವತ್ತು ಅವನು ಅಷ್ಟು ತಾಳ್ಮೆಯಿಂದ, ನಾನು ಎಷ್ಟೇ ಒಂಥರ ಅವನ್ಗೆ ಹರ್ಟ್ ಮಾಡೋ ತರ ಮಾತಾಡಿದ್ರು, ನನ್ಗಾಗಲ್ಲ ಅಂತ ಹೇಳಿ ಅವನ್ಗೆ ಹಠ ಮಾಡಿದ್ರು, ಜಗಳ ಮಾಡಿದ್ರು ಬಿಡದೆ, ಇಲ್ಲ ಇದು ತುಂಬಾ ಸ್ಪೆಷಲ್ಲು, ಎಲ್ಲರೂ ಮಾಡಲ್ಲ ಅಂಡ್ ಮುಂದೆ ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಸೊ ನೈಸರ್ಗಿಕ ಎಕೋ ಫ್ರೆಂಡ್ಲಿ ಕಡೆಗೆ ಹೋಗ್ತಾ ಇದೆ. ಸೊ ವಾಪಸ್ ನಾವು ಯಾವುದೆಲ್ಲ ನಮ್ಗೆ ನಮ್ಮ ಪರಿಸರಕ್ಕೆ ಹಾನಿ ಅಲ್ಲವೋ ಅಂಥದನ್ನ ಬಳಸೋದಕ್ಕೆ ಬರ್ತಾ ಇದೀವಿ. ಮುಂದೆ ಇದು ತುಂಬಾ ಜಾಗತಿಕವಾಗಿ ತುಂಬಾ ಒಳ್ಳೆ ವ್ಯಾಪಾರವನ್ನ ನಿನ್ಗೆ ಒದಗಿಸ್ಕೊಡುತ್ತೆ, ಮಾರುಕಟ್ಟೆ ಸಿಗುತ್ತೆ ಅಂತ ಹೇಳಿ ಅವನು ತುಂಬಾ ಅವತ್ತು ಮುಂದಾಲೋಚನೆಯಿಂದ ಏನೂ ಮಾತಾಡದೆ ಅಷ್ಟು ಸಹನೆಯಿಂದ ನನ್ನ ಜಗಳವನ್ನ ತಡ್ಕೊಂಡು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಸೊ 2017ರಿಂದ ಕಲಿತೆ 2020 ನಾನು ಇದನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಎಷ್ಟು ಜನ ಆಗಿದ್ದಾರೆ ಅನ್ನೋದನ್ನ ನಾನು ಮಾತಾಡ್ತಾ ಹೇಳ್ತೇನೆ, ಈಗಲೇ ಬೇಡ. ಸೊ 2020 ಆಲ್ರೆಡಿ ಕೊರೋನಾ ಮೊದಲ ವೇವ್ ಸ್ಟಾರ್ಟ್ ಆದಂತ ಒಂದು ವರ್ಷ. ಲೋಹಿತ್ಗೆ ಹೈದರಾಬಾದ್ ಕೆಲಸ ಹೋಯ್ತು. ಕೊರೋನಾ ಕಾರಣದಿಂದ ಅವನು ಹೈದರಾಬಾದಿಂದ ತೆಗೆದ್ರು. ಸೊ ವಾಪಸ್ ಕರ್ನಾಟಕಕ್ಕೆ ಬಂದ ಅವನು. ಸೊ ಅವನು ಮತ್ತೆ ಕೆಲಸ ಹುಡುಕ್ತಾ ಇದ್ದ. ಅಂತ ಸಮಯದಲ್ಲಿ ನಾನು ಆಲ್ರೆಡಿ ಮಾಡ್ತಾ ಇದ್ದೆ ಅಂತ ಪ್ರೈವೇಟ್ ಕಂಪ್ನಿ ಕೆಲಸವನ್ನ ಬಿಟ್ಟು ತುಂಬಾ ದಿನ ಆಗಿತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾಕೆ ನೀನು ಇದನ್ನ ಆನ್ಲೈನ್ ಮೂಲಕ ಹೆಣ್ಣು ಮಕ್ಕಳಿಗೆ ಕಲಿಸಬಾರ್ದು ಅಂತ ಹೇಳಿ ಐಡಿಯಾ ಕೊಟ್ಟಿದ್ದು ಲೋಹಿತ್. ಸೊ ನನಗೆ ಹೌದು ಅನ್ನಿಸ್ತು. ಯಾಕಂತ ಹೇಳಿದ್ರೆ ಅಷ್ಟರಲ್ಲಾಗ್ಲೇ ನಾನು ಯಾವ ರೀತಿ ಇದನ್ನ ಮಾಡಬೇಕು, ಏನೆಲ್ಲ ತಪ್ಪುಗಳಾಗತ್ತೆ, ಸೊ 10 ತಪ್ಪುಗಳನ್ನ ಮಾಡಿದ್ಮೇಲೆ ಒಂದು ಸರಿಯಾದ ದಾರಿ ಯಾವುದು ಅನ್ನೋದನ್ನ ನನ್ನದೇ ತಪ್ಪುಗಳಿಂದ ನಾನು ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನದೇ ಒಂದು ಸಿಲೆಬಸ್ನ ಮಾಡೋದು ನನಗೆ ತುಂಬಾ ಕಷ್ಟ ಆಗ್ಲಿಲ್ಲ. 2 ವರ್ಷದ ತಪ್ಪುಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಸರಿಯಾದದ್ದನ್ನ ಅವತ್ತಿಂದ ನಾನು ಪ್ಲಾನ್ ಮಾಡಿದೆ. ನನ್ನದೇ ಅಂತ ಒಂದು ಸಿಲೆಬಸ್ ಅನ್ನ ಮಾಡಿಕೊಂಡು ನಾವು ಆಗಸ್ಟಲ್ಲಿ ನಾವು ಓಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದು. ಆಗಸ್ಟಿಂದ ಅಂತ ಹೇಳಿದಾಗ ನಾನು ಆಗಸ್ಟ್ ಎಂಡಿಂದ ಈ ಒಂದು ಏನು ಅಡ್ವರ್ಟೈಸ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು. 20th ಸೆಪ್ಟೆಂಬರ್ 20ಕ್ಕೆ ಮೊದಲ ಬ್ಯಾಚ್ ಅಂತ ಫಿಕ್ಸ್ ಆಯಿತು. ನನ್ನ ಸಿಲೆಬಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮೊದಲ ಬ್ಯಾಚ್ನಲ್ಲಿ ನನಗೆ ಸಿಕ್ಕಂಥ ವಿದ್ಯಾರ್ಥಿಗಳು 21 ಜನ. ಸೊ ತುಂಬ ಖುಷಿ ಆಯಿತು ನನಗೆ. 21 ಜನ ಹೆಣ್ಮಕ್ಳು ಅದು ನನ್ನ ಮೊದಲ ಪ್ರಯತ್ನಕ್ಕೆ ಸಿಗ್ತಾರೆ ಅಂತ ಹೇಳಿದ್ರೆ. ಇವತ್ತಿಗೆ ನಿಮಗೆ ಮಣ್ಣು ಅಂದರೆ ಗೊತ್ತಿದೆ, ನೀಲಿ ಅಂದರೆ ಗೊತ್ತಿದೆ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ. ಆದರೆ ಅವತ್ತಿಗೆ ಏನೂ ಗೊತ್ತಿಲ್ಲ. ನಾನು ತುಂಬ ಹೊಸಬಳು. ಸಾಮಾಜಿಕ ಜಾಲತಾಣಕ್ಕೂ ನಾನೇನು ಅಂತ ಗೊತ್ತಿರೋ ಅಂಥ ವ್ಯಕ್ತಿ ಏನಾಗಿರಲಿಲ್ಲ. ಅಂಥದ್ರಲ್ಲೂ ನಾನು ಮಾಡಿರೋ ಅಂಥ ಆಭರಣಗಳ ಫೋಟೋಸ್ ಎಲ್ಲಾನು ಹಾಕಿ ಇಂಥ ಒಂದು ಕಲೆಯನ್ನು ನಾವು ಆನ್ಲೈನ್ ಮೂಲಕ ಹೇಳ್ಕೊಡ್ತೀವಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ದು. ಮೊದಲ ಬ್ಯಾಚ್ಗೆ ನನಗೆ ಸಿಕ್ಕಿದ್ದು 21 ಜನ.
ಅದು ನನಗೆ ಇವತ್ತಿಗೂ ತುಂಬಾ ಖುಷಿಯನ್ನ ಕೊಡುತ್ತೆ. ಆ 21 ಜನ ವಿದ್ಯಾರ್ಥಿಗಳು ಲೋಹಿತ್ ಇದ್ರು ಆಗ, ಅವನಿಗೆ ತುಂಬಾ ಖುಷಿ ಆಯ್ತು. ನಾನು ಹೇಳಿಲ್ವಾ ಇದು ತುಂಬಾ ವಿಶೇಷವಾದದ್ದು ಅಂತ ಹೇಳಿ. ನೋಡು, ನಿನಗೆ ಫಸ್ಟ್ ಬ್ಯಾಚ್ಗೆ 21 ಜನ ಸಿಕ್ಕಿದ್ದಾರೆ ಅಂತ ಹೇಳ್ದ. ಸೊ ನಾನು ಗೊತ್ತಲ್ಲ, ಅವನ್ ಮುಂದೆ ಸೋಲ್ ಒಪ್ಕೊಳ್ತಾ ಇರ್ಲಿಲ್ಲ. ಏನಿಲ್ಲ, ನಾನ್ ಮಾಡಿದ್ದೀನಿ ಅಂಡ್ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀನಿ, ಅದಕ್ಕೆ ಬಂದಿರೋದು, ಸುಮ್ಮನೆ ಇರು ಅಂತ ಹೇಳೋದು. ನಾನು ಯಾವತ್ತಿಗೂ ಸಹ ಅವನ ಮುಂದೆ ಸೋತಿದ್ದಿಲ್ವೇ ಇಲ್ಲ. ಅವನು ಅಷ್ಟೇ, ನನ್ನನ್ನು ಯಾವತ್ತೂ ಸೋಲೋದಕ್ಕೆ ಬಿಡ್ಲೇ ಇಲ್ಲ. ನೀನೇ ಗೆಲ್ಲು ಆಯ್ತು ಅಂತಾನೆ ಅವ್ನು ಬಿಟ್ಕೊಡ್ತಾ ಇದ್ದ. ಒಂಥರ ಮಗು ತರ ಇದ್ದೆ ಅಂತಾನೆ ಹೇಳ್ಬೇಕು. ಅವನು ಇದ್ದಾಗ ನಾನು ಮಗುನೇ, ಅವನು ಹೋದ್ಮೇಲೆನೆ ನಾನು ಅಮ್ಮ ಆಗಿದ್ದು, ಅಪ್ಪ ಆಗಿದ್ದು, ಮನೆಗೊಬ್ಬ ಗಂಡ್ಸಾಗಿದ್ದು ಅಂತ ಹೇಳ್ಬೋದು. ಸೊ ಅವತ್ತು ನನಗೆ 21 ಜನ ಸಿಕ್ಕಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದೇ ಬ್ಯಾಚನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಅಟ್ ಅ ಟೈಮ್ ನನಗೆ 2 ಬ್ಯಾಚು 3 ಬ್ಯಾಚು ಹ್ಯಾಂಡ್ಲ್ ಮಾಡೋಷ್ಟು ಅಷ್ಟು ಕೆಪಾಸಿಟಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದೇ ಬ್ಯಾಚನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಅವನು ಹೋಗೋ ಅಷ್ಟೊತ್ತಿಗೆ 3ನೇ ಬ್ಯಾಚು 2 ಮತ್ತು 3ನೇ ಬ್ಯಾಚನ್ನು ನಡೀತಾ ಇತ್ತು. ಅವನು ಹೋಗೋ ಅಷ್ಟೊತ್ತಿಗೆ 2021 2021 ಏಪ್ರಿಲ್ ಅಷ್ಟೊತ್ತಿಗೆ ನಾನು 3ನೇ ಬ್ಯಾಚ್ದು ಏನು ಕ್ಲಾಸಸ್ ಮಾಡ್ತಾ ಇದ್ದೆ. ತುಂಬ ನನಗೆ ಅವಾಗ ನೆನಪಾಗೋದೇನಂತ ಹೇಳಿದ್ರೆ, ನನಗೆ ಒಂದು ಇನ್ಸಿಡೆಂಟ್ ಆಗಿದ್ದು. ಸೊ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಆದಮೇಲೆ ಒಂದಷ್ಟು ರೆಕಗ್ನೈಸೇಷನ್ ಸಿಕ್ತು. ಏನಂತ ಹೇಳಿದ್ರೆ, ಕೊರೋನಾ ಸಮಯದಲ್ಲಿ ಮನೆಯಿಂದಲೇ ಈಕೆ ಒಂದು ಸಂಪಾದನೆಯನ್ನ ಮಾಡ್ತಾ ಇದ್ದಾಳೆ, ಅಥವಾ ಬದುಕನ್ನ ಕಟ್ಕೋತಾ ಇದ್ದಾಳೆ, ಸ್ವಾವಲಂಬಿ ಬದುಕನ್ನ ಕಟ್ಕೋತಾ ಇದ್ದಾಳೆ ಅಂತ ಹೇಳಿ ತರಂಗದವರು ಒಂದು ಇಂಟರ್ವ್ಯೂ ಮಾಡಿದ್ರು. ನನಗೆ ಗೊತ್ತಿರುವಂತ ಒಬ್ರು ಜರ್ನಲಿಸ್ಟನೇ ಅವರು ಸರ್, ಅವರು ಬಂದು ಇಂಟರ್ವ್ಯೂ ಮಾಡಿದ್ರು. ಲೋಹಿತ್ ಆಗ ಇದ್ರು ಆ ಇಂಟರ್ವ್ಯೂ ಆದಾಗ. ಸೊ ಬಹುಶಃ 1-2 ಇಂಟರ್ವ್ಯೂ ಆಗೋವರೆಗೂ ಲೋಹಿತ್ ಇದ್ರು. ಸುಧಾ ಮತ್ತೆ ತರಂಗ 2ರಲ್ಲೂ ಬರೋವರೆಗೂ ಲೋಹಿತ್ ಇದ್ರು. ಆ ಪೇಪರಲ್ಲಿ, ಆ ಮ್ಯಾಗಝಿನ್ ಅಲ್ಲಿ ಬಂದಾಗ ಲೋಹಿತ್ ಅದನ್ನ ಅವರ ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅವನು ಇಂಗ್ಲಿಷಲ್ಲಿ ಬರಿತಾ ಇದ್ದಿದ್ದು. ನನಗೆ ಅದನ್ನ ಇಂಗ್ಲಿಷಲ್ಲಿ ಅಷ್ಟು ನೀಟಾಗಿ ಹೇಳಕ್ ಬರಲ್ಲ, ಬಟ್ ಕನ್ನಡದಲ್ಲಿ ಅದರ ಅರ್ಥ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನಾನು ಅವಳಿಗೆ ಒಂದು ಕತ್ತಿಯನ್ನ ಕೊಟ್ಟೆ, ಅದರಿಂದ ಅವಳು ಒಂದು ಸಾಮ್ರಾಜ್ಯವನ್ನೇ ಕಟ್ತಾ ಇದ್ದಾಳೆ ಅಂತ ಹೇಳಿ ಅವನು ಶೇರ್ ಮಾಡಿದ್ದದು. ಅದನ್ನ ಇಂಗ್ಲಿಷಲ್ಲಿ ಬರ್ದಿದ್ದ. ಏನೋ ಸ್ವೋರ್ಡ್ ಅನ್ಕೊಂಡು ಏನೋ ಇತ್ತು, ನನಗೆ ಇಂಗ್ಲಿಷಲ್ಲಿ ನಿಜ ಅಷ್ಟು ಬರಲ್ಲ. ಅವನು ಆ ಸ್ಟೇಟಸ್ ಹಾಕ್ತಕ್ಕ ನಾನು ಕೇಳಿದೆ, ಏನ್ ಚಿನ್ನಿ ಇದೇನೋ ಇಂಗ್ಲಿಷಲ್ಲಿ ಹಾಕ್ಬಿಟ್ಟಿದ್ಯಾ, ಏನಿದು ಅಂತ. ಅರ್ಥ ಆಗುತ್ತೆ, ಆದ್ರೆ ಅವನ ಬಾಯಲ್ಲಿ ಕೇಳಬೇಕು ಅಂತ. ಬಟ್ ಅದನ್ನ ವಾಪಸ್ ನೀವು ಇಂಗ್ಲಿಷಲ್ಲೇ ಹೇಳು ಅಂದ್ರೆ ನನಗೆ ಕಷ್ಟ ಅಷ್ಟೇನೆ. ಸೊ ಅವನು ಹೇಳಿದ್ದು, ನಾನು ನಿನ್ಗೆ ಒಂದು ಕತ್ತಿಯನ್ನ ಕೊಟ್ಟಿದ್ದೆ, ಆದ್ರೆ ನೀನ್ ಅದರಿಂದ ಒಂದು ಸಾಮ್ರಾಜ್ಯವನ್ನೇ ಕಟ್ತಾ ಇದೀಯಾ ಅಂತ ಹಾಕಿದ್ದೀನಿ ಅಂತ ಹೇಳ್ದ. ಅವನು ತುಂಬಾ ಹೆಮ್ಮೆಯಿಂದ, ತುಂಬಾ ಖುಷಿಯಿಂದ ಅವತ್ತು ಆ ಒಂದು ಸ್ಟೇಟಸ್ ಅನ್ನ ಶೇರ್ ಮಾಡಿದ್ದ. ಇವತ್ತಿಗೂ ಆ ಒಂದು ಸ್ಕ್ರೀನ್ ಶಾಟ್ ನನ್ನ ಹತ್ರ ಇದೆ. ಅವನು ಶೇರ್ ಮಾಡಿದ್ದು ನನ್ನ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟೇ ನಾನು ಮಾಡಿದ್ದು. ನಾನೇನು ದೊಡ್ಡ ಇದು ಮಾಡಿರ್ಲಿಲ್ಲ. 2ನೇ ಬ್ಯಾಚು 3ನೇ ಬ್ಯಾಚು ಅಷ್ಟೇನೆ ನಾನು ಮಾಡ್ತಾ ಇದ್ದಿದ್ದು. ಆದ್ರೆ ಅವನಿಗದು ಎಷ್ಟು ಖುಷಿ ಕೊಟ್ಟಿತ್ತು ಅಂತ ಹೇಳಿದ್ರೆ, ತುಂಬಾ ಖುಷಿ ಕೊಟ್ಟಿತ್ತು. ಬಹುಶಃ ಇವತ್ತಿಗೆ ಅವನು ಇದ್ದಿದ್ದಿದ್ರೆ ನಾನು ಇಷ್ಟು ಮಾಡ್ತಾನೆ ಇರಲಿಲ್ಲ ಬಿಡಿ. ನಾನು ಒಂಥರ ಮೊಟ್ಟೆಕೋಳಿ ಆಗ್ಬಿಡ್ತಾ ಇದ್ದೆ. ಅವನು ಇದ್ದಿದ್ದಿದ್ರೆ ಇಷ್ಟೆಲ್ಲ ನನಗೆ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋದು ಈ ಮಟ್ಟದ ಒಂದು ಓಟ ಅಥವಾ ವೇಗ ನನಗೆ ಸಿಗ್ತಾ ಇರಲಿಲ್ಲ. ಬಟ್ ಅವನಿಗೆ ತುಂಬಾ ಖುಷಿ ಆಗೋದು. ನಾನು ಒಂದು ಮಣಿಯನ್ನ ಮಾಡಿದ್ರೆ, ಒಂದು ನಾರ್ಮಲ್ ಮಣಿಯನ್ನ ಮಾಡಿದ್ರೇ ಅವನು ಅಷ್ಟು ಖುಷಿಯನ್ನ ಪಡ್ತಾ ಇದ್ದ. ಇವತ್ತು ಬಹುಶಃ ಜಾಸ್ತಿ ನಾನು ಲೋಹಿತ್ನ ನೆನ್ಸ್ಕೊತಾ ಇದ್ದೀನಿ ಅನ್ಸುತ್ತೆ. ನೆನೆಸ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ, ಇವತ್ತು ನಾನು ಏನು ನಿಂತಿದ್ದೀನಿ, ಏನು ಓಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಅಥವಾ ಏನು ತಿಂತಾ ಇದ್ದೀನಿ, ಇದೆಲ್ಲವೂ ಸಹ ಅವನು ಅವತ್ತು ನನ್ನ ಕೈಗೆ ಕೊಟ್ಟಂತಹ ಮಣ್ಣಿಂದ. ಸೊ ಅವನು ಅವತ್ತು ನನಗೆ ಈ ಕೈ ತುಂಬ ಮಣ್ಣನ್ನ ಕೊಡ್ಲಿಲ್ಲ ಅಂತ ಹೇಳಿದಿದ್ರೆ, ಬಹುಶಃ ನನ್ನ ಬದುಕಿನ ದಿಕ್ಕು ಇನ್ನೂ ಕಷ್ಟ ಆಗ್ಬಿಡ್ತಾ ಇತ್ತು. ಒಂದು ಬದುಕನ್ನ ಕಟ್ಟೋದು ಭಾರಿ ಕಷ್ಟ ಆಗ್ತಾ ಇತ್ತು. ಇವತ್ತು ನನ್ನದೇ ಆದಂಥ ಒಂದು ಸ್ವಂತವಾದಂಥ ಒಂದು ಉದ್ಯೋಗವನ್ನ ಕಟ್ಟಿ ಈ ಮಟ್ಟಿಗೆ ನಡೀತೀನಿ ಅಂತ ಹೇಳಿದ್ರೆ, ಅದು ಅವನು ಕೊಟ್ಟಂತ ಮಣ್ಣಿಂದ ಮತ್ತೆ ಮಣ್ಣು ಕೊಟ್ಟಂತ ಪ್ರೀತಿಯಿಂದ. ಇದೆರಡರಿಂದ ಮಾತ್ರ ಸಾಧ್ಯ ಆಗಿರೋದು.
ಇದ್ರ ಯಾವುದೇ ಫಲ ಏನಿದೆಯೋ ಅದೆಲ್ಲವೂ ಸಹ ಅವೆರಡಕ್ಕೆ ಮಾತ್ರ ಸೇರುವಂಥದ್ದು, ನನ್ನದೇನೂ ಅಲ್ಲ ಇದರಲ್ಲಿ. ಈ ಒಂದು ಇನ್ಸಿಡೆಂಟ್ ಅನ್ನ ನಾನು ಇವತ್ತು ಹಂಚ್ಕೊಳ್ಳೇಬೇಕು ಅಂತ ಅನಿಸ್ತಾ ಇದೆ. ಲೋಹಿತ್ ಅಡ್ಮಿಟ್ ಆಗಿದ್ರು. ಸೊ ಕೊರೋನಾ ಸೆಕೆಂಡ್ ವೇವ್ ಅಲ್ಲಿ ಅವ್ರಿಗೆ ಕೊರೋನಾ ಆಯ್ತು, ಅವ್ರು ಅಡ್ಮಿಟ್ ಆಗಿದ್ರು. ನನಗೆ ಆಗ ಒಂದು ಕಾನ್ಫಿಡೆಂಟ್ ಇದ್ದಿದ್ದೇನಂತ ಹೇಳಿದ್ರೆ, ಅವ್ನು ಹೆಂಗಾದ್ರೂ ಬರ್ಲಿ ಹೊರಗಡೆ, ಅವನು ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನನಾದ್ರೂ ತಗೊಳ್ಳಿ ಪರವಾಗಿಲ್ಲ, ನಾನು ನಡೆಸ್ತೀನಿ, ಎಷ್ಟು ಸಾಲ ಆದ್ರೂ ನಾನು ನಿಭಾಯಿಸ್ತೀನಿ, ಬದುಕನ್ನ ನಾನು ನಿಭಾಯಿಸ್ತೀನಿ, ನಡೆಸ್ತೀನಿ. ಹೆಂಗೆ ಅಂತ ಹೇಳಿದ್ರೆ ಈ ಕ್ಲಾಸಸ್ನ ಮಾಡಿ. ಆ ತಕ್ಷಣ ನನಗೆ ಅಶ್ವಿನಿ ಅಕ್ಕ ಅಂತ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ರು ತುಂಬಾ ಪರಿಚಯ ಆಗಿದ್ದು. ಅವಾಗ ಆ ಮೂಮೆಂಟ್ ಅಲ್ಲಿ ನನಗೆ ಅವ್ರು ತುಂಬಾ ಪರಿಚಯ ಆಗಿದ್ದು, ಅಶ್ವಿನಿ ಅಕ್ಕ. ಅದಾದ್ಮೇಲೆ ಇವತ್ತಿನವರೆಗೂ ಅವರು ನನ್ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಶ್ವಿನಿ ಸುಬ್ಬಣ್ಣ ಅಂತ ಹೇಳಿ ಅವ್ರ ಹೆಸರು. ಆ ಅಕ್ಕ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ನಾನು ಎಲ್ಲಾ ಕಡೆ ಪೋಸ್ಟ್ ಮಾಡ್ತಾ ಇದ್ದೆ, ಅಂದ್ರೆ ನನಗೆ ಅವನಿಗೆ ಬೆಡ್ ಸಿಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಹಾಸ್ಪಿಟಲ್ ಎಲ್ಲಾದ್ರೂ ನನಗೆ ಹಾಸ್ಪಿಟಲ್ ಬೆಡ್ ಬೇಕು, ಯಾರಾದ್ರೂ ಸಹಾಯ ಮಾಡಿ ಅಂತ ಹೇಳಿ ನಾನು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದಾಗ ಅವ್ರಿಗೂ ಗೊತ್ತಾಯ್ತು, ಮತ್ತೆ ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲೂ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಗೊತ್ತಾದಾಗ ಅವ್ರ ಅಕ್ಕ ತಕ್ಷಣ ಹೇಳಿದ್ರು, ನೀನ್ ಯಾವುದಕ್ಕೂ ಯೋಚನೆ ಮಾಡಬೇಡ, ಅದೇನೇ ಖರ್ಚಾದ್ರೂ ನಾನು ದುಡ್ಡು ಹಾಕೊಡ್ತೀನಿ, ನೀನು ಫಸ್ಟು ಅವ್ರನ್ನ ಚೆನ್ನಾಗಿ ಇದು ಮಾಡ್ಕೊ, ಎಷ್ಟು ಪ್ರೀತಿ ಮಾಡೋ ಅಂಥವ್ರು ನೀವು, ನಿಮಗೆ ಈ ದೇವರು ಏನು ಮಾಡಲ್ಲ ನನ್ಗೆ ಅನ್ಸುತ್ತೆ ಅಂತ ಹೇಳಿ. ಅವ್ರಿಗೆಲ್ಲ ಗೊತ್ತಿತ್ತು, ನಮ್ಮ ಬಗ್ಗೆ ತುಂಬಾ ಚೆನ್ನಾಗೂ ಗೊತ್ತಿತ್ತು. ನನ್ನ ಮೊದಲನೇ ಬದುಕನ್ನ ಕಳ್ಕೊಂಡು ಇಂಥ ಒಂದು ಪ್ರೀತಿಯನ್ನ ನಾನು ಕಟ್ಕೊಂಡಿದ್ದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವ್ರು ತುಂಬಾ ನನಗೆ ಸಪೋರ್ಟ್ ನಿಂತ್ಕೊಂಡ್ರು. ಆಗ ನಾನು ಎಷ್ಟು ದುಡ್ಡಾದ್ರೂ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಅಕ್ಕ ನನಗೆ ದುಡ್ಡೆಲ್ಲ ಹಂಗೆಲ್ಲ ಬೇಡಿ, ನಾನು ಇದು ಕ್ಲಾಸಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅವ್ರಿಗೆ ಒಂದಷ್ಟು ಗುಂಪುಗಳಿತ್ತು, ಗ್ರೂಪ್ಗಳಿತ್ತು, ಒಂದಷ್ಟು ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿದ್ರು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಅವರನ್ನ ಇವತ್ತಿಗೂ ತೊಡಗಿಸ್ಕೊಂಡಿದ್ದಾರೆ, ಅವತ್ತು ಸಹ ಇದ್ರು. ಸೊ ಅಂತ ಗುಂಪುಗಳಲ್ಲಿ ನಾನು ಈ ಕ್ಲಾಸಸ್ ಅನ್ನ ಮಾಡ್ತೀನಿ, ಮಣ್ಣಿನ ಆಭರಣಗಳನ್ನ ಹೇಳ್ಕೊಡೋದನ್ನ. ನನ್ಗೆ ದಯವಿಟ್ಟು ಇದನ್ನ ಶೇರ್ ಮಾಡ್ಕೊಡಿ ಸಾಕು. ಈಗ ಅಡ್ಮಿಷನ್ ನಾನು ತಗೊಂಡ್ಬಿಡ್ತೀನಿ, ಬಟ್ ಇವ್ರನ್ನೊಂಚೂರು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ತಕ್ಷಣ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಅದ್ ಎಷ್ಟು ಜನ ಬಂದ್ರು ನಾನು ಕ್ಲಾಸಸ್ ಮಾಡ್ತೀನಿ, ದಿನವಿಡೀ ಮಾಡೋಷ್ಟು ನನ್ನ ಶಕ್ತಿ ಇದೆ, ನಾನು ಮಾಡ್ತೀನಿ ಅಕ್ಕ, ಇದೊಂದು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೆ. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ಕೊತಾ ಇದೀನಿ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಒಂದು ಕೆಲಸ ಇದೆ ಅಥವಾ ನಿಮಗೊಂದು ಕಲೆ ಗೊತ್ತಿದೆ ಅಂತ ಹೇಳಿದ್ರೆ, ಆ ಕಲೆ ನಿಮ್ಮನ್ನ ಯಾವ ಕ್ಷಣದಲ್ಲಿ ಹೇಗೆ ಕೈ ಹಿಡಿಬೇಕು, ಎಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅಷ್ಟು ಮಾಡುತ್ತೆ. ಸೊ ಅವತ್ತಿಗೆ ನನಗೆ ಒಂದು ಬಲ ಅಂತ ಕೊಟ್ಟಿದ್ದು ಈ ಒಂದು ಕಲೆ. ಸೊ ಅವನು ಒಳಗಡೆ ಮಲಗಿದ್ರು ನನಗೆ ಹೊರಗಡೆ ನನಗೆ ಏನ್ ಅನ್ಸಿದಂತ ಹೇಳಿದ್ರೆ, ಇಲ್ಲ ಅವನು ಹೊರಗಡೆ ಬಂದು ಒಂದಷ್ಟು ದಿನ ಎದ್ದೇಳಕ್ ಆಗದೆ ಇದ್ರು ನಾನ್ ನೋಡ್ಕೋತೀನಿ, ಇದನ್ನೆಲ್ಲ ನಾನ್ ನಿಭಾಯಿಸ್ತೀನಿ ಅನ್ನೋಷ್ಟು ಶಕ್ತಿ ಕೊಟ್ಟಿದ್ದು, ನನ್ನನ್ನ ಅಷ್ಟು ಮಾತಾಡ್ಸಿದ್ದು ಈ ಕಲೆ. ಸೊ ಹಾಗಾಗಿ ನಾನು ಯಾರಿಗೇ ಆದ್ರೂ ಹೇಳೋದೇನಂತ ಹೇಳಿದ್ರೆ, ನಾವು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಅಥವಾ ಬೇರೆ ಕೆಲಸ ಮಾಡೋದು ಅದೇನಾದ್ರೂ ಇರ್ಲಿ, ನಾನು ಸಹ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋವಾಗ್ಲೇನೆ ಈ ಒಂದು ಕೆಲಸವನ್ನ ಕೂತು ಕಲ್ತಿದ್ದು. ಮನೆಯಲ್ಲಿ ನನಗೂ ಸಹ ನಿಮ್ಮಷ್ಟೇ ಕೆಲಸಗಳಿತ್ತು. ಅವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮನೇಲಿ 3 ಮಕ್ಕಳನ್ನ ನಿಭಾಯಿಸ್ಕೊಂಡು, 3 ಮಕ್ಕಳು ಅಂತ ಹೇಳಿದ್ರೆ ನನ್ನ ಮಗಳು ಸುರಭಿ, ಶಶು ನನ್ನ ಜೊತೆನೆ ಇದ್ರು. ಅವ್ರಷ್ಟು ಜನ ನೋಡ್ಕೊಂಡು, ಅಷ್ಟು ಜನಕ್ಕೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಮನೆಯನ್ನ ನಿಭಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ನನ್ನ ಪ್ರತಿ ಭಾನುವಾರಗಳನ್ನ ನಾನು ಇಂಥ ಯಾವುದಾದ್ರೂ ಕ್ರಿಯಾಶೀಲತೆಗೆ ಅಂತ ಉಪಯೋಗಿಸ್ಕೊತಾ ಇದ್ದೆ. ಸೊ ಆ ಒಂದು ನಾನು ಉಪಯೋಗಿಸ್ಕೊಂಡಿದ್ದು ನನಗೆ ಅವತ್ತಿಗೆ. ಸೊ ಅವನನ್ನ ಹಾಸ್ಪಿಟಲೈಸ್ ಆದಾಗ ನನಗೆ ಬಂದಿದ್ದು, ಹೌದು ನನ್ಗೇನೋ ಗೊತ್ತಿದೆ, ಅದನ್ನ ನಾನು ಬಳಸ್ಕೊಳ್ಬಲ್ಲೆ, ಅದರಿಂದ ನಾನು ಬದುಕಬಲ್ಲೆ ಅನ್ನೋ ಶಕ್ತಿ ಅವತ್ತು ನನಗೆ ಬಂದಿದ್ದು. ಸೊ ಇಂಥ ಒಂದು ಶಕ್ತಿಯನ್ನ ಕೊಡೋದು ಒಂದು ನೀವು ಕೈಯಲ್ಲಿ ಕಲ್ತಿರೋಂಥ ಕಲೆಗಳು ಮಾತ್ರ. ಈಗ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರು ನನಗೆ ಮ್ಯಾಕ್ಸಿಮಮ್ ಇವತ್ತಿಗೆ ನಾನು ಅಲ್ಲೇ ಕೆಲಸ ಮಾಡ್ತಿದ್ರು 20,000 ರೂಪಾಯಿ ಆಗ್ತಾ ಇತ್ತಾ? ಬೇಡ, 25,000 ರೂಪಾಯಿ ಆಗ್ತಾ ಇತ್ತಾ? ನಾನು ಕೆಲಸ ಬಿಡೋ ಹೊತ್ತಿಗೆ 7 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. 2019ರಲ್ಲಿ ಬಿಟ್ಟೆ ಅಂತ ಹೇಳಿದ್ರು ಈಗ 5 ವರ್ಷ ಆಗಿದೆ. 7 + 5 ಅಂತ ಹೇಳಿದ್ರೆ 12 ವರ್ಷ ಆಗಿರೋದು ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ. ಏನು 25 ಹೆಚ್ಚಂದ್ರೆ 25,000 ನನ್ನ ಸ್ಯಾಲ್ರಿ ಆಗ್ತಾ ಇತ್ತು ಅಷ್ಟೆ.
ಒಂದಷ್ಟು ಬೇರೆ ಡೆಸಿಗ್ನೇಷನ್ ಚೇಂಜ್ ಆಗ್ತಾ ಇತ್ತು. 25,000ದಲ್ಲಿ ಇವತ್ತು ನಾನು ಏನ್ ನಿಭಾಯಿಸ್ತಾ ಇದ್ದೀನಿ ಅದನ್ನ ನಮ್ಮ ಅಪ್ಪನಾಣೆ ನಾನು ನಿಭಾಯಿಸಕ್ ಆಗ್ತಾ ಇರ್ಲಿಲ್ಲ. ಅಲ್ಲದೆ ಅವತ್ತು ನನಗೆ ಆ ಸ್ಟ್ರಾಂಗ್ ಅಥವಾ ನನ್ನೊಳಗಡೆ ಒಂದು ಶಕ್ತಿ ಬಂತಲ್ಲ, ನಾನು ಮಾಡಬಲ್ಲೆ, ನಾನು ನಿಭಾಯಿಸಬಲ್ಲೆ ಅಂತ, ಅದು ಆ ಕೆಲಸದಲ್ಲಿ ಇದ್ದಿದ್ರೆ ನನಗೆ ಖಂಡಿತ ಬರ್ತಾ ಇರ್ಲಿಲ್ಲ. ನನ್ನದೇ ಕೆಲಸ ಆಗಿರೋದ್ರಿಂದ, ನನ್ನದೇ ತಲೆಯನ್ನ ನಾನು ಬಳಸ್ಕೊತಾ ಇರೋದ್ರಿಂದ, ನನ್ನ ಕ್ರಿಯಾಶೀಲತೆಯನ್ನ ನಾನು ದುಡಿಸ್ಕೊತಾ ಇರೋದ್ರಿಂದ ನನ್ಗೆ ಆ ಒಂದು ಶಕ್ತಿ ಬಂತು ಅಂತ ಹೇಳ್ತೀನಿ. ಸೊ 2021 ಅವನು ಹೋದ ಮೇಲೆ, ಅವನು ಹೋಗುವಾಗ 3rd ಬ್ಯಾಚ್ ನಡೀತಾ ಇತ್ತು. ಅವನು ಹೋದ್ಮೇಲೆ ನನ್ನ ಓಟ ಎಷ್ಟು ಜೋರಾಯ್ತು ಅಂತ ಹೇಳಿದ್ರೆ 21, 22, 23, 24 3.5 ವರ್ಷ ಆಯ್ತು ಅವನು ಹೋಗಿ. ಸೊ ಈ 3.5 ವರ್ಷದಲ್ಲಿ 32 ಬ್ಯಾಚು. ಸೊ 32ನೇ ಬ್ಯಾಚು ಈಗ ನಡೀತಾ ಇದೆ. 32ನೇ ಬ್ಯಾಚಲ್ಲಿ 17 ಜನ ಅಥವಾ 19 ಜನ ಏನೋ ಸ್ಟೂಡೆಂಟ್ಸ್ ಇದ್ದಾರೆ. 33ನೇ ಬ್ಯಾಚ್ಗೆ ಈಗ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ಸೊ 33ನೇ ಬ್ಯಾಚು ಇದೇ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಒಂದು ನೆನ್ಪಿಟ್ಕೋಬೇಕು, ನಾನು ಅವತ್ತು 21 ಜನರ ಒಂದು ಜರ್ನಿ ಏನ್ ಸ್ಟಾರ್ಟ್ ಆಗಿತ್ತು, ಇವತ್ತು 33ನೇ ಬ್ಯಾಚ್ ವರ್ಗೂ ಬಂದಿದ್ದೀನಿ. 500 ಜನ ದಾಟಿ 504 ಜನ ಹೆಣ್ಣು ಮಕ್ಕಳು ಈ ವಿದ್ಯೆಯನ್ನ ಆನ್ಲೈನ್ ಮೂಲಕ ಕಲ್ತಿದ್ದಾರೆ. ಸೊ 504 ಜನ ಅಂತ ಹೇಳೋದು ಖಂಡಿತ ತುಂಬಾ ಕಡಿಮೆ ನಂಬರ್ ಅಂತೂ ಅಲ್ವೇ ಅಲ್ಲ. ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ನನ್ನನ್ನ ತಲುಪಿಸಿದ್ದು ಮಣ್ಣು ಮತ್ತು ಲೋಹಿತ್. ಇವತ್ತು ಅಷ್ಟು ಜನರ ಬಳಗ ನನ್ನೊಟ್ಟಿಗಿದೆ. ನನ್ನ ಸ್ಟೂಡೆಂಟ್ಸ್ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಅದರಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಇವನ್ ಮೊದಲನೇ ಬ್ಯಾಚ್ ಅಲ್ಲಿ ಕಲ್ತವರೇ ಸಹ ತಮ್ಮ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದವರಿದ್ದಾರೆ. ಇವತ್ತಿನವರೆಗೂ ಸಹ ಒಂದಷ್ಟು ಜನ ತಮ್ಮ ಸ್ವಂತ ಬದುಕನ್ನ ಇದರಿಂದ ಕಟ್ಕೋತಾ ಇದ್ದಾರೆ. ಬಹುಶಃ ನನ್ನ ಮುಂದಿನ ಈ ಯೂಟ್ಯೂಬ್ ನಲ್ಲಿ ನನ್ನ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂಟಿಯಾಗಿರೋರು ಈ ಒಂದು ಕಲೆಯನ್ನ ಕಲಿತು ನನ್ನ ಹಾಗೆ ಬದುಕನ್ನ ಕಟ್ಕೊಂಡಿರೋ ನನ್ನ ವಿದ್ಯಾರ್ಥಿಗಳೇ ಇದ್ದಾರೆ. ಬದುಕನ್ನ ಕಟ್ಕೊಂಡ್ರು ಅನ್ನೋದಕ್ಕಿಂತನೂ ಆ ಸಮಯವನ್ನ ನಿಭಾಯಿಸೋದಿದೆಯಲ್ಲ ಒಂಟಿಯಾದಾಗ, ಯಾರಿಗೂ ಬೇಡ, ಭಾರಿ ಕಷ್ಟ. ಸೊ ಅದನ್ನ ನಿಭಾಯಿಸೋದಕ್ಕೆ ಒಂದು ಹವ್ಯಾಸ ಅನ್ನೋದಿರ್ಬೇಕು. ನಿಮಗೊಂದು ಇಂಥ ಒಂದು ಒಳ್ಳೆ ಹವ್ಯಾಸ ಇದೆ ಅಂತಲ್ಲ, ಯಾವ್ದಾದ್ರೂ ಆಗ್ಲಿ, ಕ್ರಿಯಾಶೀಲತೆ ಇರೋಂಥ ಯಾವುದೇ ಒಂದು ಹವ್ಯಾಸವನ್ನ ನೀವು ಬದುಕಲ್ಲಿ ರೂಢಿಸ್ಕೊಳ್ಳೇಬೇಕು. ಸೊ ಹಾಗೆ ರೂಢಿಸ್ಕೊಂಡು ಚೇತರಿಸ್ಕೊಂಡಿರೋ ತುಂಬಾ ಜನ ಇದ್ದಾರೆ. ಸೊ ಅಂಥವ್ರನ್ನೆಲ್ಲ ನಾನು ಇಂಟರ್ವ್ಯೂಸ್ ಮಾಡ್ತಾ ಹೋಗ್ತೇನೆ. ನನ್ನ ಸ್ಟೂಡೆಂಟ್ಸ್ ಅನ್ನೇ ನಾನು ಇಂಟರ್ವ್ಯೂಸ್ ಮಾಡ್ತಾ ಹೋಗ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಅವ್ರ ಜರ್ನಿ, ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಅವರೆಲ್ಲರೂ ನನಗೆ ಸ್ಫೂರ್ತಿ. ತುಂಬಾ ಸಲ ಹೇಳ್ತಾರೆ ನೀವು ನನಗೆ ಸ್ಫೂರ್ತಿ ಮೇಡಮ್ ಅಂತ. ಆದ್ರೆ ನನಗೆ ಅವರೆಲ್ಲರೂ ಸ್ಫೂರ್ತಿ. ಅವರೆಲ್ಲರೂ ಮತ್ತೆ ಬದುಕಿನ ಕಡೆ ಬರ್ತಾ ಇದಾರೆ ಅಂದಾಗ ನನಗೆ ಇನ್ನೂ ಖುಷಿ ಆಗುತ್ತೆ. ನಾನು ಇನ್ನೂ ಜಾಸ್ತಿ ಬದುಕಬೇಕು, ಇನ್ನೂ ಜಾಸ್ತಿ ಓಡ್ಬೇಕು ಅಂತ ಅನ್ಸುತ್ತೆ. ಆ ಹುಮ್ಮಸ್ಸು ಸಿಕ್ಕಿದ್ದು ಅವರಿಂದ. ಸೊ 504 ಜನ ಹೆಣ್ಣು ಮಕ್ಕಳ ಒಂದು ಕುಟುಂಬವನ್ನ ನಾನು ಕಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಲೋಹಿತ್ ಮತ್ತು ಮಣ್ಣು. ಹಾಗಾಗಿ ಈ ಒಂದು ಸಂಚಿಕೆಯನ್ನ ನಾನು ಅವರಿಬ್ಬರಿಗೂ ಸಹ ಅರ್ಪಿಸ್ತಾ ಇದ್ದೇನೆ ಅಂತ ಮೊದಲು ಹೇಳಿದ್ದು, ಈಗಲೂ ಹೇಳ್ತೇನೆ. ಕಡೆಯವರೆಗೂ ಈ ಮಣ್ಣು ಕೊಟ್ಟಂತ ಬದುಕು ಏನಿದೆ ಅದನ್ನ ಸಂಪೂರ್ಣವಾಗಿ ಲೋಹಿತ್ಗೆ ಮತ್ತು ಮಣ್ಣಿಗೆ ಮಾತ್ರ ಮುಡಿಪಾಗಿಟ್ಟಿರ್ತೇನೆ. ಇನ್ನೇನು ಉಳಿಸಿದ್ದೀನಿ ಗೊತ್ತಿಲ್ಲ. ಮಾತಾಡ್ತಾ ಎಲ್ಲವೂ ಸಹ ಒಂದೇ ಟೇಕಲ್ಲಿ ಅದೇನೋ ಗೊತ್ತಿಲ್ಲ. ಸೊ ಮಣ್ಣು, ಲೋಹಿತ್, ಪ್ರೀತಿ ಅಂತ ಬಂದ್ರೆ ಹಿಂಗೆ ಮಾತಾಡ್ತಾನೆ ಹೋಗ್ಬಿಡ್ತೀನಿ. ಮಾತು ನಿಲ್ಲೋದೇ ಇಲ್ಲ ನನ್ನ ಹತ್ರ. ನಾನು ಆಮೇಲೆ ಕಳ್ದೋಗ್ಬಿಡ್ತೀನಿ ನಾನು. ಹಂಗೆ ಕಳ್ದೋಗೋಂಥ ವಿಷಯಗಳು ಸಿಗೋದು ತುಂಬಾ ಕಡಿಮೆ. ಅದ್ರಲ್ಲಿ ನಾನು ತುಂಬಾ ಲಕ್ಕಿ. ಇಂಥ ಕಳೆದೋಗೋ ಅಂಥ ವಿಷಯಗಳು, ನೆನಪುಗಳನ್ನ ನನ್ನ ಬದುಕಲ್ಲಿ ತುಂಬಾ ಕಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನನಗೆ ಈ ವಿಷಯದಲ್ಲಿ. ಮೊದಲಿಗೆ ನನ್ನ ಕ್ಲಾಸು ಹೇಗಿತ್ತು ಅಂತ ಹೇಳಿದ್ರೆ,
ಪರ್ಟಿಕ್ಯುಲರ್ ಇಂಥ ಸಮಯದಲ್ಲಿ ನೀವು ಬಿಡು ಮಾಡ್ಕೋಬೇಕು, ಆ ಸಮಯದಲ್ಲಿ ಕ್ಲಾಸ್ ಇರುತ್ತೆ ಅಂತ ಹೇಳಿ ಮಾಡ್ತಾ ಇದೆ. ಒಂದು ಮಾರ್ನಿಂಗ್ ಬ್ಯಾಚ್ ಮಾಡ್ತಾ ಇದೆ, ಒಂದು ಈವ್ನಿಂಗ್ ಬ್ಯಾಚ್ ಮಾಡ್ತಾ ಇದೆ. ಸೊ ಈಗ ಸ್ವಲ್ಪ ಸುಧಾರಿಸಿದ್ದೀನಿ ಅದನ್ನ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಕೆಲಸ ಇರುತ್ತೆ, ಇಂಥ ಸಮಯದಲ್ಲೇ ಏನು ಬಿಡುವಲ್ಲಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಮನೆ ಕೆಲಸಗಳು, ಮಕ್ಳು ಕೆಲಸ, ಗಂಡನ ಕೆಲಸ, ಅತ್ತೆ ಮಾವ, ಇದೆಲ್ಲದ್ರ ಮಧ್ಯ ಅವ್ರಿಗೆ ಯಾವಾಗ ಸಮಯ ಸಿಗುತ್ತೆ ಅಂತ ಅಂದ್ರೆ ನಿಗದಿತವಾಗಿ ಪ್ರತಿದಿನವೋ ಅಥವಾ ಪ್ರತಿ ಸೋಮವಾರ ಇಂಥ ಸಮಯದಲ್ಲಿ ಬಿಡುವಾಗ್ತಾರೆ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸೊ ಫ್ಲೆಕ್ಸಿಬಲ್ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಮಾಡಿದಂಥ ಒಂದು ಸಿಲೆಬಸ್ ಅನ್ನ ಇಟ್ಕೊಂಡು ಅದನ್ನ ದಿನಕ್ಕೆ ಇಷ್ಟು ಅಂತ ಹೇಳಿ ಅಥವಾ ಒಂದು ತರಗತಿಗೆ ಇಷ್ಟು ಅಂತ ಹೇಳಿ ಭಾಗ ಮಾಡಿಕೊಂಡು ಯಾವ್ದಾದ ಮೇಲೆ ಯಾವ್ದು ಬರಬೇಕು. ಸೊ ಈ ಕ್ಲಾಸ್ ಆದ್ಮೇಲೆ ಈ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದ್ರೆ ಈ ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಏನ್ ಲಿಂಕ್ ಇರುತ್ತೆ, ಅಥವಾ ಇಲ್ಲಿ ಕಲ್ತಿದ್ದು ಇನ್ನೊಂದು ಕ್ಲಾಸ್ಗೆ ಹೇಗೆ ಸಪೋರ್ಟ್ ಆಗತ್ತೆ, ಸೊ ಇಲ್ಲಿ ಕಲ್ತಿದ್ದು ಲಾಸ್ಟ್ ಎಂಡ್ ವರ್ಗುನು ಹೇಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ಇದೆಲ್ಲವನ್ನ ಪ್ಲಾನ್ ಮಾಡಿ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಒಂದು 25 ಕ್ಲಾಸ್ನ ರೆಡಿ ಮಾಡ್ಕೊಂಡೆ. ಸೊ ಅದು 24ರಿಂದ 25 ತರಗತಿಗಳು ನಿಮ್ಗಾಗತ್ತೆ. ಆ ಒಂದು ಶೆಡ್ಯೂಲ್ ಅನ್ನ ಮಾಡ್ಕೊಂಡು, ಆ ಒಂದು ಸೆಗ್ಮೆಂಟ್ ನ ಮಾಡ್ಕೊಂಡು ನಾನು ವಿಡಿಯೋಸ್ ಅನ್ನ ರೆಡಿ ಮಾಡಿಟ್ಕೊಂಡು ವಾರಕ್ಕೆ 3 ತರಗತಿಗಳು. ಸೊ ಈಗ ನಾನು ಮಾಡ್ತಾ ಇರೋದು ಫ್ಲೆಕ್ಸಿಬಲ್ ಆನ್ಲೈನ್ ಕ್ಲಾಸಸ್. ಹೇಗಿರುತ್ತೆ ಅಂತ ಹೇಳಿದ್ರೆ, ವಾರಕ್ಕೆ 3 ತರಗತಿಗಳ ವಿಡಿಯೋ ಲಿಂಕು ನಿಮಗ್ ಬರುತ್ತೆ. ಸೊ ಆ ವಿಡಿಯೋವನ್ನ ನೀವು ಆ ವಾರ ಪೂರ್ತಿ, ಸೊ 8 ದಿನವೂ ಸಹ ನಿಮಗೆ ಯಾವ ಸಮಯ ಆಗುತ್ತೆ ಆ ಸಮಯದಲ್ಲಿ ನೀವು ನೋಡ್ಬೋದು. ಅದು ಇಷ್ಟೇ ನೀಟಾಗಿ ನಾನು ಹೇಳ್ಕೊಟ್ಟಾಗೆ ಇರುತ್ತೆ. ಇದಾದ್ಮೇಲೆ ವಾರಕ್ಕೆ 3 ತರಗತಿ ನಿಮ್ಗೆ ಲಿಂಕ್ ಬರುತ್ತೆ. ಅದನ್ನ ನೀವು ನಿಮ್ಗೆ ಯಾವಾಗ ಫ್ರೀ ಸಮಯ ಸಿಗುತ್ತೆ ಆವಾಗ ಕುತ್ಕೊಂಡು ನೋಡ್ಕೋತೀರಾ, ಮಾಡ್ತೀರಾ. ಅದ್ರಲ್ಲಿ ನಿಮ್ಗೆ ಕ್ವೆಶನ್ಸ್ ಬರುತ್ತೆ. ಅದನ್ನ ಕೇಳೋದಕ್ಕೆ ಅಂತ ನಾನು ಅಂದ್ರೆ ನಿಮ್ಗೆ ಮುಖಾಮುಖಿ ಸಿಗುವಂತದ್ದು ಒಂದು ಸೆಷನ್ ಇರುತ್ತೆ. ವಾರದಲ್ಲಿ 1 ಸೆಷನ್ ನಾನು ನಿಮಗೆ ಮುಖಾಮುಖಿಯಾಗಿ ಸಿಕ್ಕು ನೀವು ನಿಮ್ಮ ಕ್ವೆಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀರಾ, ನಾನು ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ನೀವು ನಂಬಬೇಕು, ಬಹುತೇಕ 90% ಮೊದಲ 2 ಕ್ವೆಶನ್ ಆನ್ಸರ್ ಸೆಷನ್ ಅಲ್ಲಿ ಇರುವಂತ ಕ್ವೆಶನ್ಸ್ ಆಮೇಲೆ ಇರಲ್ಲ. ಇನ್ನ ಕಡೆಯಲ್ಲಿ ಬೇಕಿಂಗ್ ಸಮಯಕ್ಕೆ ಒಂದಷ್ಟು ಕ್ವೆಶನ್ಸ್ ಬರುತ್ತೆ, ಪೇಂಟಿಂಗ್ ಸಮಯಕ್ಕೆ ಒಂದಷ್ಟು ಕ್ವೆಶನ್ಸ್ ಬರುತ್ತೆ. ಬಿಟ್ರೆ ಎಷ್ಟು ಚೆನ್ನಾಗಿ ನಿಮ್ಮನ್ನ ಆ ಒಂದು ಜರ್ನಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ನನ್ನ ಪ್ರತಿ ಕ್ವೆಶನ್ ಆನ್ಸರ್ ಸೆಷನ್ ಅಲ್ಲೂ ನಿಮ್ಮದೇನಾದ್ರು ಕ್ವೆಶನ್ಸ್ ಇದೆಯಾ ಅಂತ ಕೇಳಿದಾಗ ಎಲ್ಲರ ಆನ್ಸರು ನೋ ಮ್ಯಾಮ್ ನೋ ಕ್ವೆಶನ್ಸ್ ಅಂತ ಬರುತ್ತೆ. ಆ ನೋ ಮ್ಯಾಮ್ ನೋ ಕ್ವೆಶನ್ಸ್ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನಾನು ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ. ಅದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ ನನಗೆ. ಆ ಪ್ರತಿ ಸೆಷನ್ ಅಲ್ಲೂ ನಾನು ಅದನ್ನ ತುಂಬಾ ಖುಷಿಯನ್ನ ಅನುಭವಿಸ್ತೇನೆ. ಸೊ ಹೀಗಿರತ್ತೆ ನಿಮ್ಮ ಕ್ಲಾಸಸ್, ಇಷ್ಟು ನೀಟಾಗಿರುತ್ತೆ. 1-2 ತಿಂಗಳಲ್ಲಿ ಈ ಕ್ಲಾಸಸ್ ನಿಮ್ಗೆ ನೀಟಾಗಿ ಎಲ್ಲವನ್ನ ಕಲಿಬಹುದು. ನಿಮಗೆ ತಳಪಾಯ ಏನು ಬೇಕು ಗಟ್ಟಿಯಾಗಿ. ಆ ನಂತರ ನೀವು ಯಾವುದೇ ಒಂದು ಜ್ಯುವೆಲರಿಯನ್ನ ನೋಡಿದ ತಕ್ಷಣ, ಓ ಇದನ್ನ ಹಿಂಗ್ ಮಾಡಿದ್ದಾರೆ, ಇದನ್ನ ಬಳಸಿದ್ದಾರೆ, ಮತ್ತೆ ಹೀಗ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಈ ರೂಪ ಕೊಟ್ಟಿದ್ದಾರೆ ಅನ್ನೋ ಅಷ್ಟು ನೀವು ಗ್ರಹಿಸಬಲ್ರಿ. ಅಷ್ಟು ತಯಾರಿಯನ್ನ ನೀವು ಪಡ್ಕೋಬಹುದು, ಅಷ್ಟು ನೀಟಾಗಿ ನೀವು ಕಲಿಬಹುದು. ಇವತ್ತು ತುಂಬಾ ಜನ ಸ್ಟೂಡೆಂಟ್ಸು ನನಗೆ ಒಂದೊಂದ್ಸಲ ಅನ್ಸುತ್ತೆ, ಅಬ್ಬಾ ನನ್ಗೆ ಕಾಂಪಿಟೇಟರ್ಸ್ ಇವರು ನೆಕ್ಸ್ಟ್ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಹುಶಃ ನನ್ನೊಳಗಡೆ ಕ್ರಿಯಾಶೀಲತೆ ಇನ್ನು ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ, ಕೆಲಸ ಮಾಡುವಂತ ಉತ್ಸಾಹ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ, ಆ ನನ್ನ ಸ್ಟೂಡೆಂಟ್ಸ್ ತುಂಬಾ ಕಾರಣ. ಅಂತ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಏನೋ ಮಾಡಿ ಹಾಕಿದಾಗ ನನಗಿಲ್ಲಿ, ಓ ನಾನು ಏನಂತ ಆ ರೇಸಲ್ಲಿ ಇದೀನಪ್ಪ, ನಾನು ಮುಂದಕ್ಕೆ ಹೋಗ್ಬೇಕು, ನನ್ನ ಸ್ಟೂಡೆಂಟ್ಸೇ ಹೌದು, ನನ್ನ ಸ್ಟೂಡೆಂಟ್ಸು ನನ್ನನ್ನ ಮೀರಿಸ್ತಾರೆ ಅಂತ ಹೇಳಿದಾಗ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಹಾಗೆ ಅವರು ನನ್ನನ್ನ ಓಡಿಸ್ತಾರೆ ಕೂಡ. ಮೇಡಮ್ ನಾವು ಓಡ್ತಾ ಇದೀವಿ, ನೀವೇನು ನಿಧಾನನ ನಮ್ಮ ಹಿಂದೆನೆ ಓಡ್ ಬರ್ತೀರಾ, ಮುಂದೆ ಹೋಗ್ತೀರಾ ಅಂತ ಓಡಿಸ್ತಾರೆ ನನ್ನನ್ನ. ಅಂಥ ವಿದ್ಯಾರ್ಥಿಗಳು ಇದ್ದಾರೆ. ಅಷ್ಟು ಬ್ಯೂಟಿಫುಲ್ ವರ್ಕ್ ಇದೆ ಅವ್ರದ್ದು.
ಒಳ್ಳೆ ಸೇಲ್ಸು ಮಾಡ್ತಾ ಇದ್ದಾರೆ. ಅದ್ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ನನಗೆ. ಸೊ ನನ್ನೊಳಗಡೆ ಒಂದು ಚೈತನ್ಯವನ್ನ ಈ ನನ್ನ ಸ್ಟೂಡೆಂಟ್ಸೇ ತುಂಬ್ತಾರೆ. ಸೊ ಹೀಗೆ ಅಷ್ಟು ನೀಟಾಗಿರುತ್ತೆ ನಿಮ್ಗೆ. ಸೊ ಇದನ್ನ ಯಾಕೆ ಹೇಳಕ್ ಬಂದೆ ಅಂತ ಹೇಳಿದ್ರೆ, ಆ ಹೇಳಿಕೊಡುವಂತ ರೀತಿ ಅಷ್ಟು ನೀಟಾಗಿರುತ್ತೆ. ಅಲ್ಲದೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಡೆಮೋ ಕ್ಲಾಸ್ನ ವಿಡಿಯೋವನ್ನ ಹಾಕಿರ್ತೇನೆ. ಸೊ ನೀವು ಈ ವಿಡಿಯೋ ಮುಗಿದ್ಮೇಲೆ ಆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಅಲ್ಲಿ ಆ ವಿಡಿಯೋ ಲಿಂಕ್ ಸಿಗುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಡೆಮೋ ಕ್ಲಾಸು ಎಷ್ಟು ಸಿಂಪಲ್ ಆಗಿ ನಾವು ಮನೆಯಲ್ಲೇ ಸಿಗುವಂತ ವಸ್ತುಗಳಿಂದ ಹೇಗೆ ಆಭರಣವನ್ನ ಮಾಡ್ಬೋದು ಅನ್ನೋ ಒಂದು ಡೆಮೋ ಕ್ಲಾಸ್ ಅನ್ನ ಪುಟ್ಟದಾಗಿ ಒಂದು ಸರ ಮಾಡೋದನ್ನ ತೋರಿಸಿದ್ದೇನೆ. ಅದನ್ನ ನೀವು ಖಂಡಿತ ವಾಚ್ ಮಾಡಿ. ಅದನ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಹೇಳ್ಕೊಡುವಂತ ಶೈಲಿ ಹೇಗಿದೆ, ಅದು ಎಷ್ಟು ಮನದಟ್ಟು ಮಾಡುತ್ತೆ ನಿಮ್ಗೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಖಂಡಿತ ಮಿಸ್ ಮಾಡದೆ ಆ ಒಂದು ವಿಡಿಯೋನ ವಾಚ್ ಮಾಡಿ. ಅಲ್ಲದೆ ಯಾರಿಗೆಲ್ಲ ಆನ್ಲೈನ್ ಮೂಲಕ ಫ್ಲೆಕ್ಸಿಬಲ್ ಆಗಿ ನಿಮಗೆ ಬೇಕಾದ ಸಮಯದಲ್ಲಿ ಈ ಒಂದು ಕಲೆಯನ್ನ ಉದ್ಯೋಗಕ್ಕೆ ಅಂತಲೋ ಅಥವಾ ನಿಮ್ಮ ಒಂದು ಹವ್ಯಾಸವಾಗೋ, ಸೊ ಹವ್ಯಾಸಗಳೆಲ್ಲವೂ ಸಹ ಖುಷಿ ಕೊಡೋ ಅಂಥದ್ದು. ಸೊ ಖುಷಿಗಾಗಿ ಕಲಿಯೋದಕ್ಕೋ ಆಸಕ್ತಿ ಇದ್ರೆ ಅಂಥವ್ರು ಈಗ ಸೆಪ್ಟೆಂಬರ್ ಫಸ್ಟ್ ವೀಕಿಂದ, ಇನ್ನು ನೆಕ್ಸ್ಟ್ ವೀಕಲ್ಲಿ 3rd ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಎನ್ರೋಲ್ ಆಗ್ಬೋದು. ಸೊ ಇದಿಷ್ಟು ನನ್ನ ಮಣ್ಣಿನ ಆಭರಣದ ಆನ್ಲೈನ್ ತರಗತಿ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. ಸೊ 4 ವರ್ಷದಲ್ಲಿ 21 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಒಂದು ಜರ್ನಿ ಈಗ 504 ಹೆಣ್ಣು ಮಕ್ಕಳನ್ನ ಜೊತೆಗೂಡಿಸ್ಕೊಂಡು ಮುನ್ನಡೀತಾ ಇದೆ ಅಂತ ಹೇಳುವಂತ ಒಂದು ಖುಷಿಯಾದಂತ ಒಂದು ಸಂಭ್ರಮದ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಅಲ್ಲಿ ಅವನ ನೆನಪುಗಳು, ಮಣ್ಣು ಕೊಟ್ಟಂತ ಪ್ರೀತಿ, ಅವನು ಬಿಟ್ಟೋದಂತ ಪ್ರೀತಿ ಎಲ್ಲವೂ ಸಹ ಇತ್ತು. ಅದೆಲ್ಲವನ್ನು ಸಹ ನಾನು ಖುಷಿ ಅಂತಲೇ ಅನ್ಕೋತೀನಿ. ಸೊ ಅಷ್ಟು ಪುಣ್ಯ ಅಂತೂ ನಾನು ಪಡ್ಕೊಂಡು ಬಂದಿದ್ದೆ. ಅದೆಲ್ಲವನ್ನ ನಾನು ಅನುಭವಿಸ್ತಾ ಇದ್ದೇನೆ. ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ಸಂಚಿಕೆಯ ಒಂದು ಏನಂತ ಹೇಳ್ಬೋದು, ಸಂಪೂರ್ಣ ಆಯ್ತು. ಸೊ ಸಂಚಿಕೆ ಸಂಪೂರ್ಣ ಆಯ್ತು ಅಂತ ಹೇಳ್ಬೋದು. ಮತ್ತೆ ಸಿಗ್ತಾ ಇರೋಣ. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೇನೆ, ಪ್ರಾಮಿಸ್ ನಾನು ತುಂಬಾ ಪ್ಲಾನ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ ಹೇಳಿ, ಏನೆಲ್ಲ ಮಾಡ್ಬೋದು ಅಂತ ಹೇಳಿ. ಸೊ ಅದರ ಒಂದು ಪುಟ್ಟ ಚಾರ್ಟನ್ನ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ. ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಸಹ ನನ್ನ ಈಗ ಯೂಟ್ಯೂಬ್ನ ಕುಟುಂಬದವರು. ಸೊ ನೀವು ನನ್ನ ಕುಟುಂಬದವರು ಅನ್ನೋದಕ್ಕಿಂತ ನಾನು ನಿಮ್ಮೆಲ್ಲರ ಕುಟುಂಬಕ್ಕೆ ಸೇರಿದವಳು. ಸೊ ಹಾಗಾಗಿ ನಾನು ಹಂಚ್ಕೊಳ್ಳೋ ಅಂಥ ವಿಷಯಗಳು ತುಂಬಾ ಅಂದರೆ ತುಂಬಾ ಅದು ಅರ್ಥಪೂರ್ಣವಾಗಿರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಏನೆಲ್ಲ ಪ್ಲಾನ್ ಮಾಡಿದ್ದೀನಿ, ಯಾವ ರೀತಿಯ ಒಂದು ಸಂಚಿಕೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ನಾನು ಅದೊಂದು ವಿಡಿಯೋ ಮಾಡ್ತೇನೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಜಾನಪದ ಲೋಕದ್ದು ಜರ್ನಿ 2 ಭಾಗ 2 ಅದು ಬರುತ್ತೆ ಈ ವಾರ. ಆನಂತರ ಜಾನಪದ ಲೋಕಕ್ಕೆ ಹೋದ ಮೇಲೆ ನನ್ನ ಬದಲಾವಣೆಗಳು ಏನಾಯ್ತು ಅನ್ನೋದು ಸಹ ಅದು ಸಹ ಪೆಂಡಿಂಗ್ ಇದೆ. ಸೊ ಅದು ಸಹ ಈ ವಾರದಲ್ಲೇ ಬರುತ್ತೆ. ಸೊ ಈ ವಾರ ಬ್ಯಾಕ್ ಟು ಬ್ಯಾಕ್ 3 ವಿಡಿಯೋಸ್ ಖಂಡಿತ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋವನ್ನ ಮುಗಿಸ್ತೇನೆ. ಮಣ್ಣು ಕಣ ಬದುಕಿನ ಕಣ. ಮತ್ತೆ ಹೀಗೆ ಇಲ್ಲೇ ಸಿಗ್ತಾನೇ ಇರೋಣ. ಲವ್ ಯು ಆಲ್.